ಭಾರತೀಯ ತೀಯ ಸಮಾಜದ ಕೇಂದ್ರ ಸಮಿತಿ ಅಧ್ಯಕ್ಷರಾಗಿರುವಂಥ ಸದಾಶಿವ ಉಳ್ಳಾಲ್ ಅವರಿಂದ ದೀಪ ಬೆಳಗಿಸುವುದರ ಮುಖಾಂತರ ಎಲ್ಲ ಅತಿಥಿ ಅಭ್ಯಾಗತರ ಸಮಕ್ಷಮದಲ್ಲಿ ಭಾರತೀಯ ತೀಯ ಸಮಾಜ ಉಳ್ಳಾಲ ಕ್ಷೇತ್ರ ಸಮಿತಿಯ ವಾರ್ಷಿಕ ಮಹಾಸಭೆಯ ಉದ್ಘಾಟನೆ ಆಗ್ತಾ ಇದೆ. ಅಸತೋಮ ಸದ್ಗಮಯ, ತಮಸೋಮ ಜ್ಯೋತಿರ್ಗಮಯ, ಮೃತ್ಯುರ್ಮಂ ಅಮೃತಂ ಗಮಯ, ಪ್ರತಿ ಒಂದೇ ಮತ ಒಂದೇ ದೇವರೆಂದು ಪ್ರತಿಪಾದಿಸಿದ ನಮ್ಮ ಈ ಸಮಾಜಕ್ಕೆ ದಾರಿದೀಪವಾಗಿರುವಂತಹ ಬ್ರಹ್ಮಶ್ರೀ ನಾರಾಯಣ ಗುರುವರಿಯರ ಪಾದಾರವಿಂದಕ್ಕೆ ದೀಪವನ್ನು ಬೆಳಗಿಸುವುದರ ಮುಖಾಂತರ ಶ್ರೀ ಚಿರುಂಬ ಭಗವತಿ ಮಾತೆಯನ್ನು ಪ್ರಾರ್ಥಿಸುತ್ತಾ ಎಲ್ಲ ಅತಿಥಿಗಳ ಸಮಕ್ಷಮದಲ್ಲಿ ದೀಪ ಪ್ರಜ್ವಲನೆ ಆಗ್ತಾ ಇದೆ. ಕಾರ್ಯಕ್ರಮಗಳಿದೆ, ಅದರಲ್ಲಿ ಗುರುತು ಮಾಡಿಕೊಂಡು ಈ ಕಾರ್ಯಕ್ರಮದ ಏಳಿಗೆಗೆ ಶ್ರಮಿಸಬೇಕಾಗಿರೋದು ನಮ್ಮ ಆದ್ಯ ಕರ್ತವ್ಯ. ಈ ನಿಟ್ಟಿನಲ್ಲಿ ಇವತ್ತಿನ ವಾರ್ಷಿಕ ಮಹಾಸಭೆಯಲ್ಲಿ ತೆಗೆಯುವಂಥ ನಿರ್ಣಯಗಳು ಕೂಡ ಅಂಗೀಕಾರವಾಗಲಿಕ್ಕಿದೆ. ಏಪ್ರಿಲ್ ತಿಂಗಳು ನಡೆಯುವಂತಹ ತೀಯ ಸಮಾವೇಶ ಇದೆ, ಅದರಲ್ಲಿ ಮತ್ತೆ ನಮ್ಮ ತೀಯರ ಸಂಘಟನೆಯನ್ನು ತೋರಿಸಿಕೊಳ್ಬೇಕಾದ್ರೆ ಇಂತಹ ವಾರ್ಷಿಕ ಮಹಾಸಭೆಯಲ್ಲಿ ತೆಗೆದುಕೊಳ್ಳುವಂಥ ನಿರ್ಣಯಗಳು ಅನಿವಾರ್ಯ. ಇದೀಗ ವೇದಿಕೆಯಲ್ಲಿರುವಂಥ ಎಲ್ಲ ಅತಿಥಿಗಳ ನಮ್ಮ ಕಾರ್ಯಕ್ರಮ ಸೇರಿಕೊಂಡಿದ್ದಾರೆ. ವೇದಿಕೆಯ ಗೌರವಾನ್ವಿತ ಆಚಾರಪಟ್ಟವರು ಕೂಡ ವೇದಿಕೆಯಲ್ಲಿ ತಮ್ಮ ಇರುವಿಕೆಯನ್ನು ವ್ಯಕ್ತಪಡಿಸಬೇಕು. ಗೌರವದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಚಿರುಂಬ ಭಗವತಿ ಕ್ಷೇತ್ರದ ಗೌರವಾನ್ವಿತ ಆಚಾರಪಟ್ಟವರ ಮಾರ್ಗದರ್ಶನದೊಂದಿಗೆ ಇವತ್ತಿನ ವಾರ್ಷಿಕ ಮಹಾಸಭೆಯು ನಡೀತಾ ಇದೆ. ಆ ಕಾರ್ಯಕ್ರಮದ ಸಂಪ್ರದಾಯದ ಪ್ರಕಾರ ಪ್ರಾರ್ಥನೆ ಗೀತೆಯೊಂದಿಗೆ ಕಾರ್ಯಕ್ರಮವನ್ನು ನಡೆಸಿಕೊಳ್ಬೇಕು ಅಂತೇಳಿ ಮಹಿಮ್ ಇವರಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಇದೀಗ ಪ್ರಾರ್ಥನೆ. ಮೂಷಿಕ ವಾಹನ ಮೋದಕ ಹಸ್ತ ಚಾಮರ ಕರ್ಣ ವಿಳಂಬಿತ ಸೂತ್ರ ರೂಪ ಮಹೇಶ್ವರ ಪುತ್ರ ವಿಘ್ನ ವಿನಾಶಕ ಪಾದ ನಮಸ್ತೆ ನಮಸ್ತೆ ನಮಃ. ಶರಣು ಶರಣಯ್ಯ ಶರಣು ಬೆನಕ ನೀಡಯ್ಯ ಬಾಳೆಲ್ಲ ಬೆಳಗುವ ಬೆಳಕ. ಶರಣು ಶರಣಯ್ಯ ಶರಣು ಬೆನಕ ನೀಡಯ್ಯ ಬಾಳೆಲ್ಲ ಬೆಳಗುವ ಬೆಳಕ. ನಿನ್ನ ನಂಬಿದ ಜನಕ್ಕೆ ಹಿಯುದಯ್ಯ ಎಲ್ಲ ಸುಖ ತಂದೆ ಕಾಯೋ ನಮ್ಮ ಕರಿಮುಖ. ಶರಣು ಶರಣಯ್ಯ ಶರಣು ಬೆನಕ ನೀಡಯ್ಯ ಬಾಳೆಲ್ಲ ಬೆಳಗುವ ಬೆನಕ. ಎಲ್ಲರೂ ಒಂದಾಗಿ ನಿನ್ನ ನಮಿಸಿ ನಲಿಯೋದು ನೋಡೋಕೆ ಚೆನ್ನ. ಎಲ್ಲರೂ ಒಂದಾಗಿ ನಿನ್ನ ನಮಿಸಿ ನಲಿಯೋದು ನೋಡೋಕೆ ಚೆನ್ನ. ಗರಿಕೆ ತಂದರೆ ನೀನು ಗರಿಕೆ ತಂದರೆ ನೀನು ಕೊಡುವೆ ವರವನ್ನ. ಗತಿ ನೀನೆ ಗಣಪನೆ ಕೈ ಹಿಡಿಯೋ ಮುನ್ನ. ಶರಣು ಶರಣಯ್ಯ ಶರಣು ಬೆನಕ ನೀಡಯ್ಯ ಬಾಳೆಲ್ಲ ಬೆಳಗುವ ಬೆಳಕ. ನಿನ್ನ ನಂಬಿದ ಜನಕ್ಕೆ ಉದಯ್ಯ ಎಲ್ಲ ಸುಖ ತಂದೆ ಕಾಯೋ ನಮ್ಮ ಕರಿಮುಖ. ಶರಣು ಶರಣಯ್ಯ ಶರಣು ಬೆಳಕ ನೀಡಯ್ಯ ಬಾಳೆಲ್ಲ ಬೆಳಗುವ ಬೆಳಕ. ಸಾಂಗವಾಗಿ ಸಾಗಲೆಂಬುದು ನಮ್ಮೆಲ್ಲರ ಅಂಬೋಣ ಆಶಯವೂ ಕೂಡ. ಇವತ್ತಿನ ಕಾರ್ಯಕ್ರಮಕ್ಕೆ ಕೇಂದ್ರ ಸಮಿತಿಯ ಕಾರ್ಯದರ್ಶಿಯಾಗಿರೋ ರಾಮಚಂದ್ರ ಅವರು ಆಗಮಿಸಿದ್ದಾರೆ. ಅವರು ದಯವಿಟ್ಟು ವೇದಿಕೆಯಲ್ಲಿ ತಮ್ಮ ಇರುವಿಕೆಯನ್ನು ವ್ಯಕ್ತಪಡಿಸಬೇಕು. ಕೇಂದ್ರ ಸಮಿತಿ ಕಾರ್ಯದರ್ಶಿಯಾಗಿರೋ ರಾಮಚಂದ್ರ ಅವರು ಸೇರಿಕೊಳ್ಬೇಕು. ಇವತ್ತಿನ ಕಾರ್ಯಕ್ರಮಕ್ಕೆ ಕ್ಷೇತ್ರದ ಗೌರವಾನ್ವಿತ ಆಚಾರಪಟ್ಟವರು ಉಪಸ್ಥಿತರಿದ್ದಾರೆ. ಅವರ ಮಾರ್ಗದರ್ಶನದಲ್ಲಿ ಕಾರ್ಯಕ್ರಮ ನಡೀತಾ ಇದೆ. ಅವರಿಗೆಲ್ಲರ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಗೌರವಾನ್ವಿತ ಆಚಾರಪಟ್ಟವರನ್ನು ದಿನೇಶ್ ಕುಂಪಳ್ ಅವರ ಪುಷ್ಪವನ್ನು ನೀಡಿ ಸ್ವಾಗತಿಸಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ನಮ್ಮೆಲ್ಲ ಕಾರ್ಯಕ್ರಮ ಜೊತೆ ನಮಗೆ ಮಾರ್ಗದರ್ಶಕರಾಗಿದ್ದುಕೊಂಡು ಈ ಕಾರ್ಯಕ್ರಮದ ಬೆಂಗಾವಲಾಗಿ ನೀಡ್ತಾ ಇದ್ದಾರೆ ಕ್ಷೇತ್ರ ಆಚಾರಪಟ್ಟವರಿಗೆ ದಿನೇಶ್ ಕುಂಪಳ್ ಅವರು ಪುಷ್ಪವನ್ನು ನೀಡಿ ಆತ್ಮೀಯ ಸ್ವಾಗತಿಸಬೇಕಾಗಿ ವಿನ್ನಹ. ಅದೇ ರೀತಿ ನಮ್ಮ ಜೊತೆ ಕೇಂದ್ರ ಸಮಿತಿ ಅಧ್ಯಕ್ಷರಾಗಿರುವ ಸದಾಶಿವ ಉಳ್ಳಾಲ್ ಅವರಿದ್ದಾರೆ. ಅವರಿಗೆಲ್ಲರ ಪರವಾಗಿ ಸ್ವಾಗತ. ಅದೇ ರೀತಿ ಯಶವಂತ ಉಚ್ಚಿಲ್ ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಅವರಿಗೆ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅವರನ್ನು ಕೂಡ
ದಿನೇಶ್ ಕುಂಪಳ ಅವರು ಪುಷ್ಪವನ್ನು ನೀಡಿ ಸ್ವಾಗತಿಸಬೇಕು. ವಂದನೆಗಳು. ವೇದಿಕೆಯಲ್ಲಿ ರಾಜ್ಕುಮಾರ್ ಒಂಬತ್ತುಕೆರೆ ನಮ್ಮ ಜೊತೆಗಿದ್ದಾರೆ. ಅವರಿಗೆ ಎಲ್ಲರ ಪರವಾಗಿ ಸ್ವಾಗತವನ್ನು ಬಯಸಿದ್ದೇನೆ. ಶ್ರೀಯುತರನ್ನ ಪ್ರವೀಣ್ ಕೊಲ್ಯ ಇವರು ಪುಷ್ಪವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಭಾರತೀಯ ತೀಯ ಸಮಾಜ ಉಳ್ಳಾಲ ಕ್ಷೇತ್ರ ಸಮಿತಿಯ ವಾರ್ಷಿಕ ಮಹಾಸಭೆಗೆ ಬಂದಿರುವಂಥ ರಾಜ್ಕುಮಾರ್ ಒಂಬತ್ತುಕೆರೆ ಉಪಾಧ್ಯಕ್ಷರು, ಇವರನ್ನು ಪ್ರವೀಣ್ ಕೊಲ್ಯ ಅವರು ಸ್ವಾಗತಿಸ್ತಾ ಇದ್ದಾರೆ. ವಂದನೆಗಳು. ಅದೇ ರೀತಿ ಸಬಿತಾ ಉಮೇಶ್ ತಲಪಾಡಿ ವಲಯದ ಪ್ರಧಾನ ಕಾರ್ಯದರ್ಶಿ, ಅವರಿಗೆ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಸಬಿತಾ ಉಮೇಶ್ ಇವರನ್ನು ಲತಾ ವಿಶ್ವನಾಥ್ ಇವರು ಪುಷ್ಪವನ್ನು ನೀಡಿ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ಭಿನ್ನಹ. ನಮ್ಮವರೇ ಆಗಿರುವಂತಹ ಕೋಶಾಧಿಕಾರಿಯಾಗಿರುವ ಸುರೇಶ್ ಭಟ್ನಗರ ಇದ್ದಾರೆ. ಅವರಿಗೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಶ್ರೀಯುತ ಸುರೇಶ್ ಭಟ್ನಗರ ಇವರನ್ನು ಆನಂದ್ ಆಶ್ರಯ ಕಾಲನಿ ಇವರ ಪುಷ್ಪವನ್ನು ನೀಡಿ ಸ್ವಾಗತಿಸಲಿಕ್ಕಿದ್ದಾರೆ. ಚಂದ್ ಇವರಿದ್ದಾರೆ. ಅವರಿಗೆಲ್ಲರ ಪರವಾಗಿ ಸ್ವಾಗತ. ಶ್ರೀಯುತರನ್ನ ವೆಂಕಟೇಶ್ ಕುಂಪಳ ಇವರ ಪುಷ್ಪವನ್ನು ನೀಡಿ ಸ್ವಾಗತಿಸಬೇಕು. ಅವರಿಗೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಶ್ರೀಯುತರನ್ನ ಕಮಲಾಕ್ಷ ಇವರು ಪುಷ್ಪವನ್ನು ನೀಡಿ ಸ್ವಾಗತಿಸಬೇಕು. ನಿರ್ದೇಶಕರಾಗಿರುವಂತಹ ಎಲ್ಲ ನಿರ್ದೇಶಕರಿಗೂ, ಅದು ಚೈತನ್ಯ ಸಹಕಾರ ಸಂಘ ಇದರ ನಿರ್ದೇಶಕರಿಗೂ ಕೂಡ ಇವತ್ತಿನ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಆದರೆ ಕಮಲಾಕ್ಷ ಇವರ ವೇದಿಕೆಗೆ ಬರಬೇಕಾಗಿ ಭಿನ್ನ. ರಾಘವ ಇವರಿಗೆ ಪುಷ್ಪವನ್ನು ನೀಡಿ ಸ್ವಾಗತಿಸಬೇಕು. ಸುರೇಶ್ ಭಟ್ನಗರ ಇವರಿಗೆ ಆನಂದ ಆಶ್ರಯ ಕಾಲನಿ, ಅದೇ ರೀತಿ ವೇದಿಕೆಯಿರುವಂಥ ಎಲ್ಲ ಅತಿಥಿಗಳಿಗೆ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ತಾರನಾಥ್ ಇವರಿಗೆ ಕೂಡ ಎಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ತಾರನಾಥ್ ಇವರನ್ನು ಕೂಡ ಸ್ವಸ್ತಿಕ್ ಇವರು ಪುಷ್ಪವನ್ನು ನೀಡಿ ಸ್ವಾಗತಿಸಬೇಕಾಗಿ ಭಿನ್ನ. ತೀಯ ಸಮಾಜ ಬಾಂಧವರಿಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಇವತ್ತಿನ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣೀಭೂತರಾಗಿರುವ ಎಲ್ಲ ಸದಸ್ಯರಿಗೆ ಕೂಡ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ಮಾಧ್ಯಮ ವೃತ್ತ ಮಿತ್ರವೃಂದವರಿಗೆ ಕೂಡ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಭಾರತೀಯ ತೀಯ ಸಮಾಜ ಉಳ್ಳಾಲ ಕ್ಷೇತ್ರ ಸಮಿತಿಯು ಕಳೆದ ಹಲವಾರು ವರ್ಷಗಳಿಂದ ಸುದ್ದಿ ಇಲ್ಲದೆ ಸದ್ದು ಮಾಡುತ್ತಾ, ಅಂದರೆ ಯಾರಿಗೂ ಗೊತ್ತಾಗದ ಹಾಗೆ ಸಮಾಜಮುಖಿ ಚಿಂತನೆಗೆ ಒತ್ತು ಕೊಟ್ಟಂತಹ ಸಂಸ್ಥೆ ಅಂತ ಹೇಳಿದ್ರೆ ಅದು ತೀಯ ಸಮಾಜ ಉಳ್ಳಾಲ ಕ್ಷೇತ್ರ. ಕೊರೋನಾ ಕಾಲಘಟ್ಟದಲ್ಲಿ ಕೂಡ ಎಲ್ಲ ಮನೆಗಳಿಗೂ ಕೂಡ ಸ್ಪಂದಿಸಿ ತಮ್ಮ ಕಾರ್ಯಚಟುವಟಿಕೆಯನ್ನು ವಿಸ್ತಾರ ಮಾಡುತ್ತಾ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿರುವಂತಹ ಭಾರತೀಯ ಸಮಾಜದ ಉಳ್ಳಾಲ ಕ್ಷೇತ್ರ ಸಮಿತಿ ರಿಜಿಸ್ಟರ್ ಉಳ್ಳಾಲ ಎಂಬುದು ಬಹಳಷ್ಟು ಪ್ರೀತಿಪೂರ್ವಕ ಹೇಳಿಕೊಳ್ಳುವಂತಹ ಒಂದು ಸಂಸ್ಥೆ. ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಹೀಗೆ ಎಲ್ಲ ರಂಗಗಳಲ್ಲಿ ಕೂಡ ತನ್ನನ್ನು ತೊಡಗಿಸಿಕೊಂಡಿದೆ. ಸಮಾಜದಲ್ಲಿ ಕಟ್ಟಕಡೆದ ಬಡತನದಲ್ಲಿರುವಂತಹ ಸಮಾಜವನ್ನು ಕೂಡ ಗುರುತಿಸಿಕೊಂಡು ಆ ಮುಖಾಂತರವಾಗಿ ಅವರಿಗೆ ಮಾಡುವಂತಹ ಸಹಾಯವನ್ನು ಎಲ್ಲರೂ ಮೆಚ್ಚುವಂತ ಮಾಡುವಂಥ ಕಾರ್ಯ ತೀಯ ಸಮಾಜ ಉಳ್ಳಾಲ ಕ್ಷೇತ್ರವು ಕೂಡ ಮಾಡಿದೆ. ಒಂದು ಅರ್ಥದಲ್ಲಿ ಹೇಳುವುದಾದರೆ, ನಮ್ಮ ತೀಯ ಸಮಾಜವು ಸಂಘಟನೆಯಲ್ಲಿ ಕೊರತೆ ಇದ್ದಂಥ ಸಂದರ್ಭದಲ್ಲಿ ಕೂಡ ನಮ್ಮ ಉಳ್ಳಾಲ ಕ್ಷೇತ್ರ ಸಮಿತಿ ಏನಿದೆ ಅದು ಎಲ್ಲ ಮನೆಗಳಿಗೂ ಕೂಡ ಸ್ಪಂದಿಸಿ ಅವರ ಕಷ್ಟಗಳಿಗೆ ಸ್ಪಂದಿಸಿ ಒಂದು ರೀತಿಯಲ್ಲಿ ಅವರನ್ನು ಎಚ್ಚರಿಸುವಂಥ ಕಾರ್ಯಕ್ರಮವನ್ನು ಉಳ್ಳಾಲ ಕ್ಷೇತ್ರ ಸಮಿತಿ ಮಾಡಿಕೊಂಡಿದೆ. ಬಹಳಷ್ಟು ಕಡಿಮೆ ಸಂಖ್ಯೆ ಇರುವಂತಹ ಸದಸ್ಯರಿದ್ದರೂ ಕೂಡ ಹಲವು ಚಟುವಟಿಕೆಗಳನ್ನು ಮಾಡಿಕೊಂಡು ಕೆಲವೊಂದು ವರ್ಷಗಳ ಮೊದಲೇ ಕೂಡ ತೀಯ ಸಮಾಜ ಬ್ಯಾಂಕ್ ಒಂದು ಆರಂಭವಾಯಿತು. ಇದರ ಮುಖಾಂತರವಾಗಿ ಹಲವಾರು ಸ್ವಸಹಾಯ ಸಂಘಗಳ ರಚನೆ ಮಾಡಿಕೊಂಡು ಆ ಮುಖಾಂತರವಾಗಿ ಮಹಿಳೆಯರಲ್ಲಿ ಕೂಡ ಸಬಲೀಕರಣ ಸಾಧ್ಯ ಎಂಬುದನ್ನು ತೋರಿಸಿಕೊಟ್ಟಿದ್ದಾರೆ ನಮ್ಮ ಉಳ್ಳಾಲ ತೀಯ ಸಮಾಜ ಉಳ್ಳಾಲ ಕ್ಷೇತ್ರ ಸಮಿತಿಯವರು. ಹೀಗೆ ಎಲ್ಲ ರಂಗಗಳಲ್ಲಿ ಕೂಡ ತೊಡಗಿಸಿಕೊಂಡು ವಿದ್ಯಾರ್ಥಿಗಳಿಗೆ ಕೊಡುವಂತಹ ವಿದ್ಯಾರ್ಥಿ ವೇತನ ಇರಬಹುದು ಅಥವಾ ಉನ್ನತ ವಿದ್ಯಾಭ್ಯಾಸಕ್ಕೆ ನಮ್ಮ ಸಮಾಜದಲ್ಲಿರುವಂತಹ ಕಟ್ಟಕಡೆ ವಿದ್ಯಾರ್ಥಿ ಗುರುತಿಸಿಕೊಡುವಂತಹ ಕಾರ್ಯಕ್ರಮ ಕೂಡ ನಮ್ಮ ಉಳ್ಳಾಲ ಕ್ಷೇತ್ರ ಸಮಿತಿಯಿಂದ ಆಗಿದೆ. ನಿರಂತರವಾಗಿ ಕಳೆದ 2013ರಿಂದ ಆರಂಭಗೊಂಡರೂ ಕೂಡ ಸರಿಸುಮಾರು 10 ವರ್ಷಗಳ ಸಾಧನೆಯನ್ನು, ಬೇರೆ ಸಂಘಗಳು ಮಾಡಿದ 20 ವರ್ಷಗಳ ಸಾಧನೆಯನ್ನು ಕೇವಲ 10 ವರ್ಷಗಳ ಮಾಡಿ ತೋರಿಸುವಂಥ ಹೆಗ್ಗಳಿಕೆ ನಮ್ಮ ಉಳ್ಳಾಲ ಕ್ಷೇತ್ರ ಸಮಿತಿ ಇದಕ್ಕೆ ಆಗಿದೆ. ಅದರ ಜೊತೆಗೆ ಕೇವಲ ಬ್ಯಾಂಕ್ ಎಂಬ ನಿರ್ದೇಶನವನ್ನು ಹಲವು ಬ್ಯಾಂಕ್ಗಳು ಇದ್ದರೂ ಕೂಡ ನಮ್ಮ ತೀಯ ಸಮಾಜವರು ಕಟ್ಟಿಕೊಂಡಂಥ ಬ್ಯಾಂಕ್ ಬಹಳಷ್ಟು ಕಡಿಮೆ ಅವಧಿಯಲ್ಲಿ ಬಹಳಷ್ಟು ಶೇರ್ ಹೋಲ್ಡರ್ ಒತ್ತುಕೊಂಡು ಇವತ್ತು ಸಮಾಜಕ್ಕೆ ಒಳ್ಳೆಯ ಕೊಡುಗೆಯನ್ನು ನೀಡುವಲ್ಲಿ ಕಾರಣೀಭೂತವಾಗಿದೆ. ಇನ್ನಷ್ಟು ಹೆಚ್ಚಿನ ಕಾರ್ಯಕ್ರಮ ನೀಡುವಂಥ ಉದ್ದೇಶವನ್ನು ಇಟ್ಟುಕೊಂಡು ನಮ್ಮ ತೀಯ ಸಮಾಜ ಒಟ್ಟಾರೆಯಾಗಿ
ಭಾರತೀಯ ತೀಯ ಸಮಾಜದ ಅಂಗಸಂಸ್ಥೆಗಳಾಗಿದ್ದುಕೊಂಡು ನಮ್ಮ ತೀಯ ಸಮಾಜದ ಸಂಘಟನೆ ಮಾಡುವುದರ ಮುಖಾಂತರವಾಗಿ ಸಂಘಟನೆಗೆ ಹರಿಕಾರವನ್ನು ನೋಡ್ತಿರುವಂಥ ಸಂಸ್ಥೆ ಉಳ್ಳಾಲ ಕ್ಷೇತ್ರ ಸಮಿತಿ ಉಳ್ಳಾಲ. ಒಟ್ಟಾರೆಯಾಗಿ ನಮ್ಮ ತೀಯ ಸಮಾಜವು ನಮ್ಮ ಸಮಾಜವನ್ನು ಒಗ್ಗೂಡಿಸಿಕೊಂಡು ಇವತ್ತಿನ ವಾರ್ಷಿಕ ಮಹಾಸಭೆ ಏನಿದೆ ಅದರಲ್ಲಿ ನಮ್ಮ ಸಮಾಜದ ಒಳ್ಳೆಯ ವ್ಯಕ್ತಿಗಳನ್ನು ಆರಿಸಿಕೊಂಡು ನಮ್ಮ ಸದಾಶಿವ ಉಳ್ಳಾಲವರ ಮೂಡಾದವರ ಅಧ್ಯಕ್ಷರಾಗಿದ್ದ ಈ ಸಂದರ್ಭದಲ್ಲಿ ಒಂದು ಯೋಜನೆಯನ್ನು ಹಾಕಿದ್ದಾರೆ. ತೀಯ ಸಂಘಟನೆ ಮಾಡಿಕೊಳ್ಬೇಕಾದ್ರೆ ಒಂದು ಸಮಾವೇಶ ಹಲವು ವರ್ಷಗಳಿಂದ ಕೂಡ ಒಂದು ಯೋಜನೆ ಯೋಚಿಸಿತ್ತು. ಅದು ಮೂಡ ಅಧ್ಯಕ್ಷರಾಗಿ ಸಂದರ್ಭದಲ್ಲಿ ಆಗಬೇಕು ಅನ್ನುವಂಥ ಒಂದು ಕನಸಲ್ಲಿದೆ. ಆ ಕನಸು ನನಸು ಮಾಡಬೇಕಾದ್ರೆ ಇಂತಹ ವಾರ್ಷಿಕ ಮಹಾಸಭೆ ಒಂದು ನಿರ್ಣಯಗಳು ಅಂತೇಳಿ ಅದಕ್ಕಾಗಿ ನೂತನ ಪದಾಧಿಕಾರಿಗಳ ಆಯ್ಕೆ ಕೂಡ ಒಂದು ಆಗಲಿ. ಅದಕ್ಕಾಗಿ ಯೋಗ್ಯವಾದಂತಹ ಒಂದು ಸದಸ್ಯರ ಕಮಿಟಿಯನ್ನು ಆರಂಭಿಸಬೇಕಾಗ್ತದೆ. ಎಲ್ಲದಕ್ಕೂ ಮುಖ್ಯವಾಗಿ ಭಾರತೀಯ ತೀಯ ಸಮಾಜ ಉಳ್ಳಾಲ ಕ್ಷೇತ್ರ ಸಮಿತಿ ತೀಯರಲ್ಲಿ ಸಂಘಟನೆ ಮಾಡುವುದರ ಮುಖಾಂತರ ಉಳ್ಳಾಲ ಚಿರುವ ಭಗವತ್ ಕ್ಷೇತ್ರದ ಏನು ಸಾನ್ನಿಧ್ಯ ಇದೆ ಅದರಲ್ಲಿ ಕ್ಷೇತ್ರ ಬೆಳಗುವುದರ ಜೊತೆಗೆ ನಮ್ಮ ತೀಯ ಸಂಘಟನೆ ಬಲಪಡಿಸಿಕೊಳ್ಬೇಕು. ಆ ಮುಖಾಂತರವಾಗಿ ತೀಯರು ಉಳಿದವರಿಗೆ ದುಡಿಮೆಯಿಂದ ತೀಯರು ಅಬಲೆಯನ್ನು ಸಬಲೆಯನ್ನು ತೋರಿಸ್ಕೊಳ್ಬೇಕಾದ್ರೆ ಮುಂಬರುವ ತೀಯ ಸಮಾಜಕ್ಕೆ ಸಾಕ್ಷಿ. ಅದಕ್ಕಾಗಿ ತೀಯ ಸಮಾವೇಶ ಏನಾಗುತ್ತೆ ಅದನ್ನು ನಾವೆಲ್ಲ ತೊಡಗಿಸಿಕೊಳ್ಬೇಕಾದ್ರೆ ಇವತ್ತಿನ ವಾರ್ಷಿಕ ಮಾಸದಲ್ಲಿ ನಾವು ನಿರ್ಣಯ ಏನಿದೆ ಅದನ್ನು ಪಾಲಿಸುವಂತ ಹೇಳಿಕೊಡ್ತಾ ಇವತ್ತು ಸಭೆಗೆ ಬಂದಂಥ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಆಧಾರದ ಆತ್ಮೀಯ ಸ್ವಾಗತವನ್ನು ಬಯಸ್ತಾರೆ. ನಮಗೆಲ್ಲ ಗೊತ್ತಿರುವ ಹಾಗೆ ಭಾರತೀಯ ತೀಯ ಉಳ್ಳಾಲ ಕ್ಷೇತ್ರ ಸಮಿತಿ ವಾರ್ಷಿಕ ಮಹಾಸಭೆಯಲ್ಲಿ ಇವತ್ತು ಕೇಂದ್ರ ಸಮಿತಿ ಅಧ್ಯಕ್ಷರಾಗಿ ಸದಾಶಿವ ಉಳ್ಳಾಲ ಅವರಿದ್ದಾರೆ. ಅವರ ಮಾತುಗಳಿಗೆ ಈಗ ಕಿವಿಯಾಗುತ್ತಿದ್ದ ಈಗ ಸದಾಶಿವ ಉಳ್ಳಾಲ ಅವರ ಮಾತನ್ನು ಕೇಳೋಣ. ನಾರಾಯಣ ಗುರುಗಳ ಆಶೀರ್ವಾದ ಪಡೆದುಕೊಂಡು ಈ ಒಂದು ಭಾರತೀಯ ತೀಯ ಸಮಾಜದ ಉಳ್ಳಾಲ ವಲಯದ ವಾರ್ಷಿಕ ಮಹಾಸಭೆಯಲ್ಲಿ ಉಪಸ್ಥಿತಿರುವಂಥ ಕಾರ್ನವರುಗಳ ಆಶೀರ್ವಾದ ಬೇಡಿಕೊಂಡು ಈ ಸಮಾರಂಭದ ವೇದಿಕೆಯಲ್ಲಿರ್ತಕ್ಕಂಥ ಕೇಂದ್ರ ಸಮಿತಿಯ ಪ್ರಧಾನ ಕಾರ್ಯದರ್ಶಿಯವರಾದಂಥ ಪ್ರೇಮಚಂದ್ರವರೇ, ಉಳ್ಳಾಲ ಶ್ರೀ ಭಗವತಿ ಕ್ಷೇತ್ರದ ಆಡಳಿತ ಮುಕ್ತೇಶ್ವರರು, ಭಾರತೀಯ ತೀಯ ಸಮಾಜದ ಕೋಶಾಧಿಕಾರಿಯವರಾದಂಥ ಸುರೇಶ್ ಭಟ್ನಗರ್ರವರೇ, ಭಾರತೀಯ ತೀಯ ಸಮಾಜದ ಕೇಂದ್ರ ಸಮಿತಿಯ ಕಾರ್ಯದರ್ಶಿಯಾದಂಥ ರಾಮಚಂದ್ರರವರೇ, ಕ್ಷೇತ್ರದ ಪ್ರಧಾನ ಕಾರ್ಯದರ್ಶಿಯವರಾದಂಥ ಸನ್ಮಾನ್ಯ ಯಶವಂತ ಚಿಲ್ರವರೇ, ಭಾರತೀಯ ತೀಯ ಸಮಾಜದ ಉಳ್ಳಾಲ ವಲಯದ ಉಪಾಧ್ಯಕ್ಷರಾದಂಥ ರಾಜ್ಕುಮಾರ್ ರವರೇ, ಭಾರತೀಯ ತೀಯ ಸಮಾಜದ ಪದಾಧಿಕಾರಿಯವರಾದಂಥ ಸನ್ಮಾನ್ಯ ತಾರನಾಥ್ ರವರೇ, ಅದೇ ರೀತಿ ಭಾರತೀಯ ತೀಯ ಸಮಾಜದ ಪದಾಧಿಕಾರಿಯಾದಂಥ ಶ್ರೀಮತಿ ಸಬಿತಾರವರೇ, ಅದೇ ರೀತಿ ವೇದಿಕೆಯಲ್ಲಿ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಸಮಾಜದ ಬಂಧು ಭಗಿನಿಯರೇ, ನಾವು ಭಾರತೀಯ ತೀಯ ಸಮಾಜದ ವತಿಯಿಂದ ತಮಗೆಲ್ಲ ತಿಳಿದಾಗೆ ಸಮಾಜದ ಸಂಘಟನೆ ಆಗಬೇಕು ಅಂತ ಹೇಳಿ 1977ರಲ್ಲಿ ದಿವಂಗತ ನಾನೂ ಸೇಠ್ರವರು ನಮ್ಮ ಸಶಿತ್ಲು ಭಗವತಿ ಕ್ಷೇತ್ರದ ಆಡಳಿತ ಮಂಡಳಿಯಲ್ಲಿ ಘರ್ಷಣೆ ಉಂಟಾದಂಥ ಸಂದರ್ಭದಲ್ಲಿ ಮುಂಬಯಿಯಿಂದ ಇಲ್ಲಿಗೆ ಆಗಮಿಸಿಕೊಂಡು ಇಲ್ಲಿ ಭಾರತೀಯ ತೀಯ ಸಮಾಜವನ್ನು ಸ್ಥಾಪನೆ ಮಾಡಿಕೊಂಡು ಆ ಮುಖಾಂತರ ಇವತ್ತು ಸಶಿತ್ಲು ಕ್ಷೇತ್ರದ ಆಡಳಿತ ಕೂಡ ನಮ್ಮಲ್ಲೇ ಇರಬೇಕು, ನಮ್ಮಿಂದ ಕೈ ತಪ್ಪಿ ಹೋಗಬಾರ್ದು ಅಂತ ಆ ಸಂಘಟನೆ ಮಾಡಿದ್ರಿಂದ ಇವತ್ತು ಸಶಿತ್ಲು ಕ್ಷೇತ್ರದಲ್ಲಿ ಕೂಡ ನಮ್ಮ ಸಮಾಜ ಆಡಳಿತ ಮಾಡ್ತಾ ಇದೆ. ಸಮಾಜ ದೇವಸ್ಥಾನಗಳಿದ್ದರೂ ಕೂಡ ಎಲ್ಲರೂ ಭಾಗವಹಿಸುವಂಥದ್ದು ಎಲ್ಲ ಪರಿಸರದ ಎಲ್ಲರೂ ಭಾಗವಹಿಸ್ತಾರೆ. ಆದರೆ ಅದರ ಆಡಳಿತದ ಚುಕ್ಕಾಣಿ ಹಿಡಿಯಲಿಕ್ಕೆ ಪ್ರಯತ್ನ ಪಟ್ಟಾಗ ನಮ್ಮ ಸಮಾಜ ಸಂಘಟನೆ ಆಗಬೇಕೆಂಬ ದೃಷ್ಟಿಯಲ್ಲಿ ಅವತ್ತು ನಾನೂ ಸೇಠ್ರವರು ಅವರ ಮುಖಾಂತರ ಮುಂಬೈಯಿಂದ MSN ವೈದ್ಯರವರು, ಅದೇ ರೀತಿ BC ಕರ್ಕೇರವರು, ಇನ್ನೂ ಅನೇಕ ನಾಯಕರುಗಳು ಬಂದು ಇಲ್ಲಿ ಭಾರತೀಯ ತೀಯ ಸಮಾಜದ ಸಮಿತಿಯನ್ನು ರಚನೆ ಮಾಡಿಕೊಂಡು ಸಮಾಜದ ಮುಖಾಂತರ ಸಮಾಜ ಸಂಘಟನೆ ಮಾಡ್ತಾಯಿದ್ರು. ಇದು ಕಳೆದ ಕೆಲವಾರು ವರ್ಷಗಳಿಂದ ಕಾರ್ಯನಿರ್ವಹಿಸ್ತಾ ಬಂದಾಗ ಮತ್ತೆ ಕೆಲವು ವರ್ಷ ಅದು ತಟಸ್ಥವಾಗಿ ನಿಂತಾಗ ಮತ್ತೆ ಭಾರತೀಯ ತೀಯ ಸಮಾಜದ ಇದನ್ನು ನಾವು ಮತ್ತೆ ವಹಿಸ್ಕೊಂಡು ಅದನ್ನು ಮುಂದುವರಿಸ್ಕೊಂಡು ಹೋಗಬೇಕು, ಸಮಾಜದ ಸಂಘಟನೆಗೆ ಪ್ರಯತ್ನ ಮಾಡಬೇಕು ಅಂತ ಒಂದು ದೃಷ್ಟಿಯಲ್ಲಿ ಇಟ್ಕೊಂಡು ನಮ್ಮ ನೇತೃತ್ವದಲ್ಲಿ ಇವತ್ತು ಸಮಾಜ ಮತ್ತೆ ಸಂಘಟನೆ ಆಗ್ತಾ ಇದೆ. ಇವತ್ತು ಎಲ್ಲ ಕ್ಷೇತ್ರಗಳ ವಲಯ ಸಮಿತಿಯ ಮಹಾಸಭೆ ನಡೆದು ಅವರು ವರದಿಯನ್ನು ನೀಡ್ತಾ ಇದ್ದಾರೆ. ಇವತ್ತು ಉಳ್ಳಾಲ ವಲಯದ ವಾರ್ಷಿಕ ಮಹಾಸಭೆ ಈ ಸಮಿತಿಯ ಅಧ್ಯಕ್ಷರು ಸಮಾಜದ ಧುರೀಣರಾದಂಥ ಸನ್ಮಾನ್ಯ ದಿನೇಶ್ ಕುಂಪಲ್ರವರ ನೇತೃತ್ವದಲ್ಲಿ ನಡೀತಾ ಇದೆ. ಸಮಾಜದ ಸಂಘಟನೆ ಯಾಕೆ ಬೇಕು ಅಂತ ಹೇಳಿದರೆ ನಾವೆಲ್ಲ ನೋಡ್ತಾ ಇದ್ದೇವೆ, ಎಲ್ಲ ಸಣ್ಣ ಸಣ್ಣ ಸಮಾಜದವರು ಕೂಡ ಇವತ್ತು ಅವರ ಸಮಾಜದ ಸಂಘಟನೆ ಮಾಡಿಕೊಂಡು ಸಮಾಜಕ್ಕೆ ಸಿಗುವಂಥ ಗೌರವಗಳನ್ನು ಗುರುತಿಸಿಕೊಳ್ಳುವಲ್ಲಿ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಆದರೆ ನಮ್ಮ ಸಮಾಜ ಏನಂತ ಆಗಿದೆ ಅಂತ ಹೇಳಿದರೆ ನಾವು ಮುಂದೆ ಹೋಗೋದು ಬಿಟ್ಟು ಹಿಂದೆ ಬರ್ತಾ ಇರ್ತೇವೆ. ಕಾರಣ ಎಷ್ಟೇ, ಸಮಾಜದ ಸಂಘಟನೆ ಇಲ್ಲದೆ.
ನಮ್ಮಲ್ಲಿ ಏನಾಗಿದೆ ಅಂದರೆ ಒಬ್ಬರನ್ನೊಬ್ಬರು ನೋಡಿದರೆ ಒಬ್ಬೊಬ್ಬರ ಒಂದೊಂದು ಅಭಿಪ್ರಾಯ. ಅಂತಿಮವಾಗಿ ಎಲ್ಲರ ಅಭಿಪ್ರಾಯ ಭೇದ ಇರುವಂಥದ್ದು ಇರ್ತದೆ. ಅದು ಅದರಲ್ಲಿ ಏನಾದರೂ ಕೂಡ ಅಂತಿಮವಾಗಿ ಒಂದು ತೀರ್ಮಾನ ಕೈಗೊಂಡು ನಾವೆಲ್ಲ ಒಟ್ಟಾಗಿರಬೇಕಾಗ್ತದೆ. ಅದರಿಂದಾಗಿ ನಮ್ಮ ಸಂಘಟನೆ ಭಾಳ ಹಿಂದೆ ಬೀಳಲಿಕ್ಕೆ ಕಾರಣ ಆಗಿದೆ. ಇನ್ನು ಮುಂದಕ್ಕಾದರೂ ನಾವೆಲ್ಲ ಸಂಘಟನೆಯಲ್ಲಿ ಒಟ್ಟಿಗೆ ನಮ್ಮನ್ನು ನಾವೆಲ್ಲ ತೊಡಗಿಸಿಕೊಂಡು ಇತರ ಸಮಾಜದವರಿಗೆ ಯಾವ ರೀತಿಯ ಗೌರವ ಸಿಗ್ತದೆ ಅದೇ ರೀತಿ ನಮಗೆ ತಿಯರಿ ಕೂಡ ಗೌರವ ಸಿಗುವಂಥ ವ್ಯವಸ್ಥೆಯನ್ನು ನಾವೇ ಮಾಡಿಸ್ಕೊಳ್ಬೇಕಾಗ್ತದೆ. ಇವತ್ತು ಯಾವುದೇ ಸರ್ಕಾರಗಳಿರಲಿ, ಕೇಂದ್ರ ಸರ್ಕಾರ ಇರಲಿ, ರಾಜ್ಯ ಸರ್ಕಾರಗಳಿರಲಿ, ಎಲ್ಲ ಸಣ್ಣ ಸಣ್ಣ ಸಮಾಜದವರನ್ನು ಗುರುತಿಸಿಕೊಂಡು ಅವರಿಗೆ ಬೇಕಾದಂಥ ಸವಲತ್ತನ್ನು ಕೊಡುವಲ್ಲಿ ಕೋಟಿಗಟ್ಟಲೆ ಗ್ರಾಂಟನ್ನು ಕೊಟ್ಟು ಗಾಣಿಗ ಸಮಾಜ, ಸೆಟ್ಟಿಗಾರ ಸಮಾಜ, ಅನೇಕ ಸಣ್ಣ ಸಣ್ಣ ಸಮಾಜದವರನ್ನು ಗುರುತಿಸುವುದನ್ನು ನಾವು ಕಂಡಿದ್ದೇವೆ. ಆದರೆ ನಮ್ಮ ಸಮಾಜವನ್ನು ಇವತ್ತಿನವರೆಗೂ ಗುರುತಿಸುವಂಥ ವ್ಯವಸ್ಥೆ ನಮ್ಮಿಂದ ಆಗಲಿಲ್ಲ. ಇದಕ್ಕೋಸ್ಕರ ನಾವು ಹೋರಾಟ ಮಾಡ್ತೇವೆ ಹೊರತು ಬೇರೆ ಯಾರಿಗೂ ನಾನು ವೈಯಕ್ತಿಕವಾಗಿ ಯಾರು ನಾವು ಇದು ಮಾಡಬೇಕು, ನಮಗೆ ಅಧಿಕಾರ ಬೇಕು ಆ ದೃಷ್ಟಿಯಲ್ಲಿ ಅಂತೂ ಮಾಡೋದು ಅಲ್ವೇ ಅಲ್ಲ. ಯಾಕೆ ಈ ಮಾತನ್ನು ಹೇಳ್ತೇನೆ ಅಂತ ಹೇಳಿದ್ರೆ, ನಾನು ಹಿಂದೆ ಈ ಸಮಾಜದ ಸಂಘಟನೆ ಬಗ್ಗೆ ಹೋರಾಟ ಮಾಡಿದರೆ, ಕೆಲಸ ಮಾಡಿದಾಗ ಸಂಘಟನೆ ಮಾಡಬೇಕು, ಸಮಾವೇಶ ಮಾಡಬೇಕು ಅಂತ ಹೇಳಿದರು. ಕೆಲವರು ಹಿಂದಿಂದ ಹೇಳಿದವರು ಇದ್ದಾರೆ, ನಮಗೆ ತಮಾಷೆ ಮಾಡಿದವರು ಇದ್ದಾರೆ. ಅವರಿಗೆ ಇದಕ್ಕೆ ಬೇಕಾಗಿ ಅವರು ಸಂಘಟನೆ ಮಾಡ್ತಾ ಇದ್ದಾರೆ. ಇದು ನಮ್ಮ ಸಮಾಜದಲ್ಲಿರ್ತಕ್ಕಂಥ ಕೀಳಿರುಮೆ. ಅದೇ ರೀತಿ ಉಚ್ಚಿಲದಲ್ಲಿ ನಾವು ಇವತ್ತೊಂದು ವಿದ್ಯಾಸಂಸ್ಥೆ ಸ್ಥಾಪನೆ ಮಾಡಿದರೆ ಸುಮಾರು 1000 ಸ್ಟೂಡೆಂಟ್ಸಲ್ಲಿ ವಿದ್ಯಾರ್ಥನೆ ಕೊಡುವಂಥ ವ್ಯವಸ್ಥೆ ಆಗಿದೆ. ನಾನು ಸಮಾಜದ ಒಂದು ಶಾಲೆಯನ್ನು ಮಾಡ್ತೇನೆ ಅಂತ ಹೇಳಿದಾಗ ನಮ್ಮ ಸಮಾಜದವರೇ ನಮಗೆ ಹೀಯಾಳಿಸಿದ್ದು. ಅವರು 30 ರೂಪಾಯಿ ಮಾಡಿ ತೋರಿಸಲಿ ಮತ್ತೆ ಶಾಲೆ ಕಟ್ಟಲಿ ಅಂತ. ಇವತ್ತು ಭಗವತಿ ಮಾತೆಯ ಆಶೀರ್ವಾದದಿಂದ ಇವತ್ತು ಉಚ್ಚಿಲದಲ್ಲಿ ಸುಮಾರು 47 ಜನ ಟೀಚರ್ಸ್ ನಮ್ಮ ಸಮಾಜದವರು ದುಡಿತಾ ಇದ್ದಾರೆ. ಇದು ನಮ್ಮ ಸಮಾಜದ ಸಂಘಟನೆ ಬಹಳ ಅಗತ್ಯವಾಗಿದೆ. ಸಮಾಜದ ಸಂಘಟನೆ ಇಲ್ಲದಿದ್ದಲ್ಲಿ ಯಾವ ಸರ್ಕಾರ ಕೂಡ ನಮ್ಮನ್ನು ಗುರುತಿಸುವುದಿಲ್ಲ. ನಾವೆಲ್ಲ ಒಟ್ಟಾಗಿ ಹೋರಾಟ ಮಾಡಿದರೆ ಖಂಡಿತವಾಗಿ ಸರ್ಕಾರಗಳು ನಮ್ಮನ್ನು ಕೂಡ ಕೇಳುವಂಥ ಪರಿಸ್ಥಿತಿ ಬರ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳಿಕೊಂಡು ನಾವು ಮುಂದಿನ ದಿನಗಳಲ್ಲಿ ನಮ್ಮ ಸಮಾಜದ ಸಂಘಟನೆ ಮಾಡೋಣ, ನಮ್ಮ ಸಮಾಜವನ್ನು ಗುರುತಿಸುವಂಥ ವ್ಯವಸ್ಥೆ ಮಾಡೋಣ ಅಂತ ಹೇಳಿಕೊಂಡು ನಿಮ್ಮಿಂದ ಸಾಧ್ಯವಾದಷ್ಟು ಮಟ್ಟಿಗೆ ನಮ್ಮ ಸಮಾಜದ ಸಂಘಟನೆಗೆ ತಾವೆಲ್ಲ ಕೈ ಜೋಡಿಸಬೇಕು ಅಂತ ಹೇಳಿಕೊಂಡು ನಾನೊಂದು ಚಿಂತನೆ ನಿಂತಿದ್ದೇನೆ. ಈಗಾಗಲೇ ಕಳೆದ ವಾರದಲ್ಲಿ ಮುಂಬೈ ಟಿಆರ್ ಸಮಾಜಕ್ಕೆ ಹೋಗಿ ಅಲ್ಲಿಯ ಸಭೆ ಮಾಡಿಕೊಂಡು ಮುಂಬೈಯವರ ಹತ್ರ ಚರ್ಚೆ ಮಾಡಿಕೊಂಡು ಬಂದು ನಾನು 22ನೇ ತಾರೀಕಿಗೆ ಅವರು ಮಂಗಳೂರಿಗೆ ಬಂದು ಇದೇ ಕ್ಷೇತ್ರದಲ್ಲಿ ಒಂದು ಮೀಟಿಂಗ್ ಮಾಡುವ, ಆ ಮೂಲಕ ಸಮಾಜದ ಸಂಘಟನೆ ಮಾಡಲಿಕ್ಕೆ, ಸಮಾವೇಶ ಮಾಡಲಿಕ್ಕೆ ಪ್ರಯತ್ನ ಪಡೋಣ ಅಂತ ಮುಂಬೈ ಟಿಆರ್ ಸಮಿತಿ ಅಧ್ಯಕ್ಷರಾದಂಥ ಸನ್ಮಾನ್ಯ ಕೃಷ್ಣ ವಕೀಲರವರು, ಅದೇ ರೀತಿ ಬ್ಯಾಂಗ್ಳೂರು ಟಿಆರ್ ಸಮಿತಿ ಅಧ್ಯಕ್ಷರಾದಂಥ ಸನ್ಮಾನ್ಯ ಸುಪ್ಪರ್ರವರು ಎಲ್ಲರೂ ಒಪ್ಪಿಕೊಂಡಿದ್ದಾರೆ. ಅವರೆಲ್ಲ ನೇತೃತ್ವದಲ್ಲಿ ನಾನು 22ನೇ ತಾರೀಕಿಗೆ ಇಲ್ಲಿ ಒಂದು ಪೂರ್ವಭಾವಿ ಸಭೆ ಆಗಲಿಕ್ಕಿದೆ. ಅದಕ್ಕೆ ನಾವೆಲ್ಲರೂ ಕೂಡ ನಮ್ಮ ಅಭಿಪ್ರಾಯಗಳನ್ನು ನೀಡಬೇಕು. ಜೊತೆಗೆ ಸಮಾಜದ ಯುವಕರು, ನಮ್ಮ ಮಕ್ಕಳು, ನಮ್ಮ ಸಮಾಜದ ಸಭೆ ನಡೀತು ಅಂತ ಹೇಳಿದರೆ ನಮ್ಮ ಯುವಕರಿಗೆ ಬರುವಂಥ ಟೈಮ್ ಇರುವುದಿಲ್ಲ. ಎಲ್ಲರಿಗೂ ತಿಳಿದಲ್ಲ, ಕೆಲವರಿಗೆ ನಮ್ಮ ಯುವಕರಿಗೆ ಬರುವಂಥ ಟೈಮ್ ಇರುವುದಿಲ್ಲ, ಅವರದೇ ಇದರಲ್ಲಿ ಹೋಗ್ತಾರೆ. ನಾವು ತಾಯಂದಿರು ಏನು ಮಾಡಬೇಕು ಅಂತ ಹೇಳಿದರೆ ಮಕ್ಕಳಿಗೆ ಕೂಡ ಸಮಾಜದ ಇದರಲ್ಲಿ ಭಾಗಿಯಾಗಿ ದೇವಸ್ಥಾನಗಳಿಗೆ, ಅವರ ತರವಾಡು ಕ್ಷೇತ್ರಗಳಿಗೆ ಹೋಗಿ ಅವರು ದೇವರ ಬಗ್ಗೆ ಭಯ ಬರುವಂಥ ವ್ಯವಸ್ಥೆಯನ್ನು ಮಾಡಿಕೊಂಡು ಸಮಾಜಕ್ಕೆ ಅವರ ಸೇವೆ ನೀಡುವಂಥ ಮನವರಿಕೆ ಮಾಡುವಂಥ ವ್ಯವಸ್ಥೆ ಮಾಡಬೇಕಾಗಿದೆ. ಇತರ ಸಮಾಜದಲ್ಲಿ ನಾವು ನೋಡ್ತಾ ಇದ್ದೇವೆ, ಸಣ್ಣ ಸಣ್ಣ ಸಮಾಜದವರು ಇವತ್ತು ಬೇಕಾದಂಥ ಗ್ರ್ಯಾಂಟ್ಗಳನ್ನು ಪಡ್ಕೊಂಡು ಅವರ ಮಕ್ಕಳು ಇವತ್ತು ಡಾಕ್ಟರ್ಸು, ಇಂಜಿನಿಯರ್ಸು, KAS ಎಲ್ಲ ಓದುವಂಥ ವ್ಯವಸ್ಥೆ ಆಗಿದೆ. ಆದರೆ ನಮ್ಮ ಸಮಾಜದ ಮಕ್ಕಳಿಗೆ ಆ ಒಂದು ಅವಕಾಶ ಭಾಳ ಕಡಿಮೆ ಸಿಕ್ಕಿದೆ ಅಂತ ನನಗಂತೂ ಅನಿಸ್ತದೆ. ಇದನ್ನು ನಾವು ಸರ್ಕಾರದ ಮಟ್ಟದಲ್ಲಿ ಪ್ರಯತ್ನ ಪಡಬೇಕಾದ್ರೆ ನಮ್ಮ ಸಂಘಟನೆ ಭಾಳ ಮುಖ್ಯ. ಇವತ್ತು ನಾವು ಒಳಜಾತಿ ಮೀಸಲಾತಿ ಯಾಕೆ ಕೇಳ್ತೇವೆ ಅಂತ ಹೇಳಿದರೆ, ನಮ್ಮನ್ನು ಸರ್ಕಾರ ಏನು ಹೇಳ್ತಾ ಇದ್ದಾರೆ, ಅವರು ಬಿಲ್ ಅವರಿಗೆ ಬ್ಯಾಕ್ವರ್ಡ್ ಕ್ಲಾಸ್ 2Aಯಲ್ಲಿ ಸಿಗ್ತಾ ಇದೆ ಅಂತೇಳಿ. ಇವತ್ತು ನಮಗೆ ಸಿಗೋದು 5% ಆದರೆ 90% ಬಿಲ್ ಅವ್ರಿಗೆ ಹೋಗ್ತಾ ಇದೆ. ಬಿಲ್ ಅವರು ನಮ್ಮ ಇದನ್ನು ಸೇರಿಸಿಕೊಂಡು ಅವರು ಕ್ಲೈಮ್ ಮಾಡಿಕೊಂಡು ಅವರ ಮಕ್ಕಳು ಇವತ್ತು ಆ ಬೆನಿಫಿಟ್ ಪಡೆಯುವಂತಾಗಿದೆ. ನಮ್ಮ ಮಕ್ಕಳಿಗೆ ಆ ಬೆನಿಫಿಟ್ಟಿಂದ ವಂಚನೆ ಆಗಿದೆ. ಇದು ನಮ್ಮವರಿಗೆ ಅರ್ಥ ಆಗ್ತಾ ಇಲ್ಲ. ಯಾಕೆ ಅರ್ಥ ಆಗ್ತಾ ಇಲ್ಲ ಅಂತ ಹೇಳಿದ್ರೆ, ಅದರ ಬಗ್ಗೆ ಯಾರೂ ಕಿವಿ ಕೊಡೋದಿಲ್ಲ. ನಾವು ನಮ್ಮ ಸಂಘಟನೆ ಇದ್ದರೆ ಖಂಡಿತವಾಗಿ ನಮಗೆ ರಿಸರ್ವೇಷನಲ್ಲಿ ನಮಗೆ ನಮ್ಮ ಸಮಾಜವನ್ನು ಗುರುತಿಸಿದರೆ ನಮ್ಗೆ ಕೂಡ ಆ ಸವಲತ್ತು ಸಿಗ್ತದೆ. ಇವತ್ತು ಒಳ ಮೀಸಲಾತಿ ಯಾಕೆ ಕೇಳ್ತಾ ಇರೋದು ಅಂದರೆ, ಇದಕ್ಕೋಸ್ಕರ ನಾವು ಒಳ ಮೀಸಲಾತಿ ಕೇಳ್ತಾ ಇರೋದು. ಈಗ ಸಮಾಜ ಎಲ್ಲ ಬೇರೆ ಬೇರೆ ಸಮಾಜ ನಮ್ಮನ್ನು ಬಿಲ್ಲವರೊಟ್ಟಿಗೆ ಸೇರಿಕೊಂಡು, ಬೇರೆ ಸಮಾಜ ಸೇರಿಕೊಂಡು, ಈಡಿಗರು ಸೇರಿಸಿಕೊಂಡು ಒಂದೇ ಸಮಾಜಕ್ಕೆ ಗ್ರಾಂಟ್ ಕೊಟ್ಟು ಅವರ ಹೈಯೆಸ್ಟ್ ಇದಕ್ಕೆ ಅವರಿಗೆ ತೆಕ್ಕೊಂಡು ಅದರ ಪ್ರಯೋಜನ ತೆಕ್ಕೊಂಡು ನಮ್ಮ ಸಮಾಜಕ್ಕೆ ಪ್ರಯೋಜನ ಇಲ್ಲದಂಥ ರೀತಿಯಲ್ಲಿ ಆಗಿದೆ. ಈ ರೀತಿ ಆಗಬಾರ್ದು. ಮುಂದಿನ ದಿನಗಳಲ್ಲಿ ಆದರೂ ನಮ್ಮ ಮಕ್ಕಳಿಗೆ ಕೂಡ ಆ ಸವಲತ್ತು ಸಿಗುವಂತೆ ಆಗಬೇಕು ಅಂತ ಇದಕ್ಕೆಲ್ಲ ನಾವು ಪ್ರಯತ್ನ ಪಡಬೇಕು. ಅದು ಯಾವುದೇ ಇರಲಿ, KAS ಇರಲಿ, IAS ಇರಲಿ, ಅಥವಾ ಡಿಪಾರ್ಟ್ಮೆಂಟಲ್ ಎಕ್ಸಾಮ್ ಇರಲಿ, ಅದಕ್ಕೆ ಯಾವುದಕ್ಕೂ ನಮಗೆ ರಿಸರ್ವೇಷನ್ ಬಂದಿಲ್ಲ.
ಇದಕ್ಕೆಲ್ಲ ನಾವು ಪ್ರಯತ್ನ ಪಡಬೇಕು. ಸಮಾಜ ಸಂಘಟನೆ ಇದ್ದರೆ, ಸಮಾಜ ಇದೆ ಅಂತ ಹೇಳಿಕೊಂಡು ಊರಿನವರಿಗೆ ಗೊತ್ತಾದರೆ, ಸಮಾವೇಶ ಮಾಡಿದರೆ ಖಂಡಿತವಾಗಿ ಸರ್ಕಾರಗಳು ಕೂಡ ಎಚ್ಚೆತ್ತುವಂಥ ವ್ಯವಸ್ಥೆ ಆಗ್ತದೆ. ಅದಕ್ಕೆ ತಮ್ಮೆಲ್ಲರ ಸಹಕಾರ ಬೇಕು. ದಿನೇಶ್ ಕುಂಪಲ್ರವರು ಈಗಾಗಲೇ ಅವರ ನೇತೃತ್ವದಲ್ಲಿ ಉಳ್ಳಾಲ ವಲಯದಲ್ಲಿ ಒಳ್ಳೆಯ ಸಂಘಟನೆ ಮಾಡ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಎಲ್ಲ ಕ್ಷೇತ್ರಗಳಲ್ಲಿ ಕೂಡ ವಲಯ ಮಟ್ಟದ ಸಂಘಟನೆ ಆದಾಗ, ಸಮಾಜದ ಎಲ್ಲರೂ ಒಟ್ಟಿಗೆ ಸೇರಿದಾಗ ನಮ್ಮ ಸಮಾಜದ ಭವ್ಯವಾದಂಥ ಒಂದು ಸಂಘಟನೆ ಇದೆ ಅಂತ ತೋರಿಸ್ಕೊಳ್ಳಿಕ್ಕೆ ನಾವು ಮಂಗಳೂರಿನ ನೆಹರು ಮೈದಾನದಲ್ಲಿ ಟೌನ್ ಹಾಲಲ್ಲಿ ದೊಡ್ಡದಾದಂಥ ಸಮಾವೇಶ ಮಾಡಬೇಕು ಹೊರತು ಸದಾಶಿವ ಉಳ್ಳಾಲರಿಗೆ ವೈಯಕ್ತಿಕವಾಗಿ ನನಗೆ ಏನು ಅಗತ್ಯ ಇಲ್ಲ, ನಿಮ್ಮೆಲ್ಲರ ಆಶೀರ್ವಾದ ಇದ್ರೆ ಸಾಕು ಅಂತ ಹೇಳಿಕೊಂಡು ಯಾರಾದರೂ ತಲೆಯಲ್ಲಿದ್ದರೆ ಅವರ ಸಮಾವೇಶ ಮಾಡೋದು, ಅವರ ವೈಯಕ್ತಿಕ ವಿಚಾರಗಳನ್ನು ಅವರಿಗೆ ಬೆಳೀಲಿಕ್ಕೆ ಬೇಕಾದಂಥದ್ದು ವ್ಯವಸ್ಥೆ ಮಾಡೋದು ಅಂತ ಯಾರಾದರೂ ತಲೆಯಲ್ಲಿ ಇಟ್ಕೊಂಡ್ರೆ ಅದು ತಪ್ಪು. ಅದನ್ನು ನಿಮ್ಮ ತಲೆಯಿಂದ ತೆಗೆದಾಕಿ ಎಲ್ಲರೂ ಒಟ್ಟಾಗಿ ನಮ್ಮ ಸಮಾಜ ಬಲಿಷ್ಠ ಆಗಬೇಕು, ಸಮಾಜದ ಸಂಘಟನೆ ಆಗಬೇಕು ಎಂಬ ಇದನ್ನು ಇಟ್ಕೊಂಡ್ರೆ ನಾವೆಲ್ಲ ಒಟ್ಟಿಗೆ ಸೇರಿ ಪ್ರಯತ್ನ ಮಾಡೋಂತ ಹೇಳಿಕೊಂಡು ಯಾವುದೇ ರಾಜಕೀಯ ಪಕ್ಷದಲ್ಲಿ ಇರಿ, ಯಾರು ಬೇಡ ಹೇಳೋದಿಲ್ಲ. ಆದರೆ ಸಮಾಜ ಅಂತ ಬಂದಾಗ, ಸಮಾಜದ ಸಂಘಟನೆ ಅಂತಾಗ ನಾವೆಲ್ಲ ಒಟ್ಟಾಗಬೇಕು. ನಮ್ಮ ಸಮಾಜದ ಸಂಘಟನೆ ತೋರಿಸಿ ಅದರಿಂದ ಸರ್ಕಾರದಿಂದ ಸವಲತ್ತು ಪಡುವಲ್ಲಿ ನಾವು ಯಶಸ್ವಿ ಆಗಬೇಕು. ಅದಕ್ಕೆ ನಮ್ಮ ಸಂಘಟನೆ ತೋರಿಸಿ ನಾವು ಸರ್ಕಾರಕ್ಕೆ ಮನವರಿಕೆ ಮಾಡುವಂಥ ಕೆಲಸ ಮಾಡಬೇಕು. ಆ ಸಮಾವೇಶವನ್ನು ಮಾಡಿದಾಗ ಕೇಂದ್ರ ಸರ್ಕಾರದ ಮಂತ್ರಿಗಳನ್ನು ನಾವು ಕೇಳಿಕೊಳ್ಳೋಣ ಬರಲಿಕ್ಕೆ, ಅದೇ ರೀತಿ ರಾಜ್ಯ ಸರ್ಕಾರದ ಮಂತ್ರಿಗಳನ್ನು ಆ ಸಮಾವೇಶಕ್ಕೆ ಬರಲಿಕ್ಕೆ ಕೇಳಿಕೊಂಡು ಅವರ ಮುಂದುಗಡೆ ನಮ್ಮ ಸಮಾಜದ ಇದನ್ನು ಸಂಘಟನೆ ತೋರಿಸಿದಾಗ ಖಂಡಿತವಾಗಿ ನಾವು ಇದರಲ್ಲಿ ವಿಜಯ ಗಳಿಸ್ತೇವೆ ಅಂತ ಹೇಳಿ ನಂಬಿಕೆಯನ್ನು ಇಟ್ಕೊಂಡು ತಾಯಿ ಭಗವತಿ ಮಾತೆ ಅದಕ್ಕೊಂದು ಅವಕಾಶ ಮಾಡಿಕೊಡಲಿ. ನಮ್ಮ ಸಮಾಜದ ಸಂಘಟನೆ ಮುಖಾಂತರ ಮಂಗಳೂರಿನಲ್ಲಿ ದೊಡ್ಡದಾದಂಥ ಸಮಾವೇಶವೊಂದು ಆಗಿದೆ ಅಂತ ಹೇಳಲಿಕ್ಕೆ ಒಂದು ಅವಕಾಶ ಆಗಲಿ, ಸರ್ಕಾರಗಳು ಎಚ್ಚೆತ್ತುವ ಪರಿಸ್ಥಿತಿ ನಿರ್ಮಾಣ ಆಗಲಿ ಅಂತ ನಿಮ್ಮೆಲ್ಲರಲ್ಲಿ ಮನವಿ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಆದಷ್ಟು ನಾವೆಲ್ಲ ನಮ್ಮ ಸಮಾಜದ ಸಂಘಟನೆಗೆ ಹೋರಾಟ ಮಾಡೋಣ. ಯಾರಾದರೂ ನಿಮ್ಮಲ್ಲಿ ಏನಾದರೂ ಕುಂದುಕೊರತೆ ಇದ್ದರೆ, ನಿಮ್ಮ ಹತ್ತಿರದಲ್ಲಿ ಯಾರಾದರೂ ಇದ್ದರೆ, ಅವರಿಗೆ ಬೇಕಾದಂಥ ಸಮಸ್ಯೆಗಳನ್ನಿದ್ದಾಗ ಅದನ್ನು ನೀವು ನಮಗೆ ತಿಳಿಸಿದರೆ ನಾವು ಕೂಡ ನಮ್ಮಿಂದಾಗುವಂಥ ಪ್ರಯತ್ನ ಎಲ್ಲ ಮಾಡ್ತೇವೆ. ಸಮಾಜದ ಜನ ಯಾರು ಕಷ್ಟದಲ್ಲಿರುವಾಗ ಅವರಿಗೆ ಸ್ಪಂದಿಸುವಂಥದ್ದು ನಮ್ಮ ಧರ್ಮ ಅಂತ ಹೇಳಿಕೊಂಡು ನಾವೆಲ್ಲ ಒಟ್ಟಾಗಿ ಸೇರಿಕೊಂಡು ಸಮಾಜದ ಸಂಘಟನೆ ಮಾಡೋಣ. ಕ್ಷೇತ್ರಗಳಲ್ಲಿ ಸಮಾಜದ ಕಾರ್ಯಕ್ರಮಗಳನ್ನು ಹಾಕಿಕೊಂಡು ಅದಕ್ಕೆ ಬೇಕಾದಂಥ ವ್ಯವಸ್ಥೆ ಮಾಡೋಣ ಅಂತ ಹೇಳಿಕೊಂಡು ಈಗಾಗಲೇ ಹೇಳಿದಾಗೆ ಸಮಾಜದ ವತಿಯಿಂದ ಸಮಾಜದ ನಾಯಕರುಗಳು ಸೇರಿಕೊಂಡು 2 ಸಹಕಾರಿ ಸಂಘಗಳನ್ನು ಸ್ಥಾಪನೆ ಮಾಡಿದ್ದಾರೆ. ಒಂದು ನಮ್ಮ ಇಯಾ ಸೇವಾ ಸಹಕಾರಿ ಸಂಘ, ಇನ್ನೊಂದು ಸೌಹಾರ್ದ ಸಹಕಾರಿ ಸಂಘ, ಇನ್ನೊಂದು 2 ಜನಚೈತನ್ಯ ಸಹಕಾರಿ ಸಂಘ. 2 ಸಹಕಾರಿ ಸಂಘ ಈಗಾಗಲೇ ಸ್ಥಾಪನೆ ಆಗಿದೆ. ಒಂದು ಸಹಕಾರಿ ಸಂಘ ಸ್ಥಾಪನೆ ಮಾಡೋದು ಅಂತ ಹೇಳಿದ್ರೆ ಭಾಳ ಕಷ್ಟದ ವಿಚಾರ. ಸರ್ಕಾರ ಅದಕ್ಕೆ ಪರವಾನಗಿ ಎಲ್ಲ ಕೊಡಬೇಕು. ಅದನ್ನೆಲ್ಲ ಪಡ್ಕೊಂಡು ಇವತ್ತು ಒಳ್ಳೆಯ ರೀತಿಯಲ್ಲಿ ಸಹಕಾರ ಸಂಘ ಅಲ್ಲಿ ಕೆಲಸ ನಿರ್ವಹಿಸ್ತಿದೆ. ಆ ಮೂಲಕ ಅಲ್ಲಿ ಕೂಡ ನಮ್ಮ ಸಮಾಜದ ಹೆಂಗಸರಿಗೆ ಅಥವಾ ಗಂಡಸರಿಗೆ, ಹುಡುಗರಿಗೆ ಕೆಲಸ ಮಾಡುವಂಥ ಅವಕಾಶ ಆಗಿದೆ. ಇನ್ನೂ ಹೆಚ್ಚಿನ ಸಹಕಾರಿ ಸಂಘಗಳು ಸ್ಥಾಪನೆ ಆಗಲಿ, ಗ್ರಾಮ ಮಟ್ಟದಲ್ಲಿ ನಮ್ಮ ಸಮಾಜ ಸಂಘಟನೆ ಆಗಲಿ ಅಂತ ಹೇಳಿಕೊಂಡು ನಮ್ಮಿಂದ ಆಗುವಂಥ ಸಹಕಾರ ಖಂಡಿತ ನಾವು ಮಾಡ್ತೇವೆ. ಮತ್ತು ನಿಮಗೆ ಯಾರಿಗಾದರೂ ಮನೆಯ ಸಮಸ್ಯೆಗಳಿದ್ದಾಗ ಅಥವಾ ನಿಮ್ಮ ಮನೆ ನಿರ್ಮಾಣ ಮಾಡುವಲ್ಲಿ ಪರವಾನಗಿ ಅಥವಾ ಭೂಮಿ ಗ್ರಾಂಟ್ ಮಾಡುವಾಗ ಸಮಸ್ಯೆಗಳಿದ್ದಾಗ, ಮೂಡದಲ್ಲಿ ಏನಾದರೂ ಸಮಸ್ಯೆ ಇದ್ದರೆ ಖಂಡಿತವಾಗಿ ತಾವು ಬಂದು ನಮ್ಮನ್ನು ಅಪ್ರೋಚ್ ಆಗ್ಬೋದು. ನಮ್ಮಿಂದ ಆಗುವಂಥ ಸಹಾಯ ಖಂಡಿತ ನಾವು ಮಾಡ್ತೇವೆ. ಯಾರು ನೀವು ಹಿಂಜರಿಯುವ ಪ್ರಶ್ನೆಯೇ ಇಲ್ಲ. ನಾನು ಬೆಳಿಗ್ಗೆ 11 ಗಂಟೆಯಿಂದ ಸಾಯಂಕಾಲ 5:30 ಗಂಟೆ ತನಕ ನನ್ನ ಕಚೇರಿಯಲ್ಲಿ ಇರ್ತೇನೆ. ನನ್ನಿಂದ ಆಗುವಂಥ ಎಲ್ಲ ಸಹಕಾರ ನಿಮಗೆ ಸಿಗ್ತದಂತ ಹೇಳಿಕೊಂಡು ನಾವೆಲ್ಲ ಒಟ್ಟಾಗಿ ಸಮಾಜವನ್ನು ಸಂಘಟನೆ ಮಾಡೋಣ ಅಂತ ಕೇಳಿಕೊಂಡು ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗಣ್ಯಾತಿಗಣ್ಯರಲ್ಲಿ ನನ್ನ ಒಂದೇ ಒಂದು ಮನವಿ, ನಾಡ್ದು 22ನೇ ತಾರೀಕಿಗೆ ಇದೇ ಕ್ಷೇತ್ರದಲ್ಲಿ ನಾವು ಮುಂಬೈ ತೀಯ ಸಮಾಜ, ಬೆಂಗಳೂರು ತೀಯ ಸಮಾಜ ಮತ್ತು ಇನ್ನಿತರ ಕಾಸರಗೋಡು ತೀಯ ಸಮಾಜದ ನಾಯಕರುಗಳನ್ನು ಇಲ್ಲಿ ಕರೆದು ಇಲ್ಲಿ ಮೀಟಿಂಗ್ ಮಾಡುವವರಿದ್ದೇವೆ. ನೀವು ಕೂಡ ಬಂದು ಇದರಲ್ಲಿ ಮೀಟಿಂಗಲ್ಲಿ ಭಾಗವಹಿಸಿ ಸಮಾವೇಶನ ಯಾವ ರೀತಿಯಲ್ಲಿ ಮಾಡ್ಬೋದು ಎಂಬುದರ ಬಗ್ಗೆ ತಮ್ಮ ಸಲಹೆಗಳನ್ನು ನೀಡಬೇಕು ಅಂತ ತಮ್ಮಲ್ಲಿ ಮನವಿ ಮಾಡಿಕೊಂಡು 22ನೇ ತಾರೀಕಿಗೆ ಸಾಯಂಕಾಲ 3 ಗಂಟೆಗೆ ತಾವೆಲ್ಲ ಇಲ್ಲಿ ಹಾಜರಿರುವಂತೆ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಂಡು ಇವತ್ತಿನ ಈ ಭಾರತೀಯ ತೀಯ ಸಮಾಜದ ಉಳ್ಳಾಲ ವಲಯದ ಜನರಲ್ ಬಾಡಿಯಲ್ಲಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲ ಪದಾಧಿಕಾರಿಗಳಿಗೂ ತಮಗೆಲ್ಲರಿಗೂ ವಂದಿಸಿ ನನ್ನ 2 ಮಾತುಗಳನ್ನು ಮುಕ್ತಾಯಗೊಳಿಸ್ತೇನೆ. ಜೈ ಹಿಂದ್. ಸದಾಶಿವ ಉಳ್ಳಾಲವರ ಸದಾಶಯ ಇಷ್ಟೇ. ಭಾರತೀಯ ತೀಯ ಸಮಾಜ ಅದು ನಿಂತ ನೀರಲ್ಲ, ಸದಾ ಲವಲವಿಕೆಯಿಂದ ಹರಿಯುವ ನದಿಯಂತಾಗಬೇಕು. ಜಾತಿ ಧರ್ಮದ ಎಲ್ಲೇ ಮೀರಿ ರಾಜಕೀಯ ರಹಿತ ತೀಯ ಸಂಘಟನೆ ಆದಾಗ ಮಾತ್ರ ಸರ್ಕಾರದ ಎಲ್ಲ ಫಲಾನುಭವಿಗಳು ನಮಗೆ ಸಂಧಿಸಲು ಸಾಧ್ಯ ಎಂದು ಹೇಳಿಕೊಡಿದರೆ ಅವರಿಗೆ ಎಲ್ಲರ ಪರವಾಗಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇದೀಗ ಸುರೇಶ್ ಭಟ್ನಗರ ಕೋಶಾಧಿಕಾರಿ ಇವರ ಮಾತಿಗೆ ಕಿವಿಯಾಗೋಣ. ಸುರೇಶ್ ಭಟ್ನಗರ. ತಾಯಿ ಭಗವತಿ ಅಮ್ಮನವರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡುತ್ತಾ, ವೇದಿಕೆಯಲ್ಲಿರುವ ನಮ್ಮ ಕ್ಷೇತ್ರದ ಆಚಾರಪಟ್ಟವರೇ ಹಾಗೂ ಭಾರತೀಯ ತೀಯ ಸಮಾಜದ ಕೇಂದ್ರ ಸಮಿತಿ ಅಧ್ಯಕ್ಷರಾದ ನಮ್ಮ ನಗರಾಭಿವೃದ್ಧಿ ಮೂಡದ ಅಧ್ಯಕ್ಷರಾದ ಸದಾಶಿವ ಉಳ್ಳಾಲರವರೇ, ಹಾಗೆಯೇ ವೇದಿಕೆಯಲ್ಲಿರುವ ನಮ್ಮ ಕ್ಷೇತ್ರದ ಪ್ರಧಾನ ಕಾರ್ಯದರ್ಶಿ ಹಾಗೂ ಭಾರತೀಯ ತೀಯ ಸಮಾಜ ಕ್ಷೇತ್ರ ವಲಯದ ಅಧ್ಯಕ್ಷರು ಹಾಗೂ ಎಲ್ಲರಿಗೂ, ವೇದಿಕೆಯಲ್ಲಿರುವ ಎಲ್ಲರಿಗೂ
ನಮಸ್ಕಾರ ಮಾಡುತ್ತಾ, ಇವತ್ತು ಭಾರತೀಯ ಟಿಯಾ ಸಂಘದ ಟಿಯಾ ಸಮಾಜದ ವಾರ್ಷಿಕ ಮಹಾಸಭೆ ಅಂತ ಹೇಳಿದರೆ ನಾನು ಒಬ್ಬ ಅದರಲ್ಲಿ 10 ವರ್ಷದಿಂದ ಒಂದು ಕೋಶಾಧಿಕಾರಿಯಾಗಿ ಕಾರ್ಯನಿರ್ವಹಿಸ್ತಾ ಬಂದಿದ್ದೇನೆ. ಅದೇನಿದ್ದರೂ ಅದರ ಪೂರ್ಣ ಚಟುವಟಿಕೆ ಈ 10 ವರ್ಷದಲ್ಲಿ ಅದು ಏನಿದ್ದರೂ ಅದರ ಅಧ್ಯಕ್ಷರು ಬಹಳ ಸಂಘಟನೆಯ ಚತುರ, ಇದನ್ನು ನಿರ್ವಹಿಸಿಕೊಂಡು ಬಂದಿದ್ದಾರೆ. ಹಾಗೆ ಮೊನ್ನೆ ತಾನೇ ನನ್ನ ಹತ್ರ ನಾವು ಭಾರತೀಯ ಟಿಯಾ ಸಮಾಜದ ಮಹಾಸಭೆ ಕ್ಷೇತ್ರದಲ್ಲಿ ಮಾಡುವ ಅಂತ ಹೇಳುವಾಗ ನಾನು ಹೇಳಿದೆ, ಇಲ್ಲೇ ಮಾಡೋ ಕ್ಷೇತ್ರದಲ್ಲಿ. ಯಾಕಂತ ಹೇಳಿದರೆ ಕ್ಷೇತ್ರ ನಮ್ಮ ಸಮಾಜದ್ದು, ನಮ್ಮ ಸಮಾಜದ ಯಾವ ಸಂಘಟನೆ ಇದ್ದರೂ ಅದರ ಕಾರ್ಯಕ್ರಮ ಇಲ್ಲಿ ಮಾಡುವ ಅಂತ. ಯಾಕಂತ ಹೇಳಿದರೆ ಅದು ಕ್ಷೇತ್ರ ನಮ್ಮ ಸಮಾಜಕ್ಕೆ ಸಂಬಂಧಪಟ್ಟ ಕ್ಷೇತ್ರ ಇರುವಾಗ ಇಲ್ಲೇ ಮಾಡುವಂತ ನಾನು ಅವರಿಗೆ ಹೇಳಿದೆ. ಅದಕ್ಕೆ ಅವರು ವ್ಯವಸ್ಥೆ ಮಾಡಿರ್ತಾರೆ. ನಾನು ಅವರಿಗೆ ಮೊದಲಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಹಾಗೆಯೇ ನಮ್ಮ ಭಾರತೀಯ ಟಿಯಾ ಸೇವಾ ಸಮಾಜ ಇವತ್ತು ಸಮಾಜ ಕೆಲವು ಪ್ರಮುಖರನ್ನು ಅದು ಯಾವ ಹುದ್ದೆಗೆ ಅವರು ಹೋಗಿದ್ದರೂ ಅದಕ್ಕೆ ನಮ್ಮ ಸಮಾಜ ಕಾರಣ. ಯಾಕಂತೇಳಿದರೆ ಉದಾಹರಣೆಗೆ ಸದಾಶಿವ ಉಳ್ಳಾಲ್ ಇವತ್ತು ಭಾರತೀಯ ಟಿಯಾ ಸೇವಾ ಸಮಾಜದ ವಿವಿಧ ಹುದ್ದೆಯಲ್ಲಿ ಅಲಂಕರಿಸಿ ಕೇಂದ್ರ ಸಮಿತಿ ಅಧ್ಯಕ್ಷರಾದರೂ ಹೊರಗಡೆಯಿಂದ ಬೇರೆ ಉನ್ನತ ಸ್ಥಾನ ಸಿಗಬೇಕಾದ್ರೆ ಇದಕ್ಕೆ ಕಾರಣ ನಮ್ಮ ಸಮಾಜ. ಆ ಸಮಾಜ ಇವತ್ತು ಅವರಿಗೆ ಉನ್ನತ ಸ್ಥಾನ ಕೊಟ್ಟದಿಂದಲೇ ಬೇರೆ ವರ್ಗದಲ್ಲಿ ಅವರು ನಮ್ಮ ಸಮಾಜದೊಂದು ಉನ್ನತ ಸ್ಥಾನದಲ್ಲಿ ಇದ್ದರಿಂದ ಅವರಿಗೆ ಇವತ್ತು ಮೂಡದ ಅಧ್ಯಕ್ಷೆ ಸ್ಥಾನ ಸಿಗಲಿಕ್ಕೆ ನಿಜವಾಗಿ ಕಾರಣ ಅದು ರಾಜಕೀಯವಿರ್ಬೋದು. ಆದರೆ ರಾಜಕೀಯದ ಹಿಂದೆ ನಮ್ಮ ಸಮಾಜ ಇದೆ ಅಂತ ಹೇಳೋದನ್ನು ನಾನು ಅವರಿಗೆ ನೆನಪಿಸ್ಕೊಳ್ತಾ ಇದ್ದೇನೆ. ಯಾಕಂತ ಹೇಳಿದರೆ ಸಮಾಜದ ಬಗ್ಗೆ ಯಾವಾಗಲೂ ಇವತ್ತು ಕೂಡ ಏನಾದರೂ ಯಾರಾದರೂ ಹೋದರೆ ಅವರಿಂದ ಆಗುವ ರೀತಿಯಲ್ಲಿ ಅದಕ್ಕೆ ಅವರು ಸಹಾಯ ಮಾಡ್ತಾ ಇದ್ದಾರೆ. ನಿಜವಾಗಿಯೂ ಅವರಿಗೆ ಸಮಾಜದ ಮೇಲೆ ಒಂದು ಗೌರವ ಇದೆ. ಇನ್ನೂ ಅವರಿಗೂ ಈಗ ನಾನು ಹೇಳೋದಾದರೆ ಮೂಡದಲ್ಲಿ ಈಗ ಅಧ್ಯಕ್ಷರಾಗಿದ್ದಾರೆ. ಆಗಿರುವಾಗ ನಮ್ಮ ಸಮಾಜದಲ್ಲಿ ನಮ್ಮ ಕ್ಷೇತ್ರದಲ್ಲಿ ಈ ಒಂದು ಚಾಲ್ತಿ ವರ್ಷದಲ್ಲಿ ಏನೆಲ್ಲ ಅವರಿಗೆ ಮಾಡಲಿಕ್ಕಾಗ್ತದೆ ಅದನ್ನೊಂದು ಮಾಡಬೇಕಂತೇಳಿ ನಾನು ಇಲ್ಲಿ ಒಂದು ಮನವಿಯನ್ನು ಮಾಡ್ತಾ ಇದ್ದೇನೆ. ಹಾಗೆ ಇವತ್ತು ಎಲ್ಲ ಬಂದಿದ್ದೀರಿ. ಯಾಕಂತೇಳಿದರೆ ನಮ್ಮ ದಿನೇಶ್ ಕುಂಪಾಲ್ರವರು ಇದರ ನೇತೃತ್ವ ವಹಿಸಿ ಎಲ್ಲರನ್ನು ಇಲ್ಲಿ ಕರೆದಿದ್ದಾರೆ. ನಿಜವಾಗಿ ಯಾಕೆ ಕರೆದದಂತ ಹೇಳಿದರೆ ಖಾಲಿ ಮಹಾಸಭೆ ಮಾಡಿ ಆಫೀಸ್ ಬೇರಸ್ ಮಾಡಲಿಕ್ಕೆ ಅಲ್ಲ, ಸಂಘಟನೆ ಬರಬೇಕು, ನಮ್ಮ ಸಮಾಜ ಒಟ್ಟಿಗೆ ಆಗಬೇಕು. ಆ ಸಮಾಜಕ್ಕಾಗಿ ಆ ಸಮಾಜದ ಬಗ್ಗೆ ಮಾತ್ರ ಚಿಂತನೆ ಮಾಡ್ತಾ ಇದ್ದಾರೆ. ಆಗಿರುವಾಗ ನಾವೆಲ್ಲರೂ ಇವತ್ತು ಮೀಟಿಂಗ್ ಆದ ನಂತರ ಮೀಟಿಂಗ್ ಆಗಿಸಿದ ಹೊರಗಡೆ ಹೋಗೋದಲ್ಲ, ಈ ಸಮಾಜದ ಬಗ್ಗೆ ನಮ್ಮ ಹೇಗೆ ಬೇಕು, ಹೇಗೆ ನಿರ್ವಹಿಸಬೇಕು, ಈ ಥರ ಸಮಾಜದ ಎದುರುಗಡೆ ನಮ್ಮ ಸಮಾಜ ಎದ್ದು ನಿಲ್ಲುವಂಥ ಪರಿಸ್ಥಿತಿ ಆಗಬೇಕಂತ ಹೇಳ್ಕೊಂಡು ಎಲ್ಲರೂ ಇದರಲ್ಲಿ ಕಾರ್ಯಪ್ರವೃತ್ತರಾಗಿ ಯಾರು ಇವತ್ತು ಆಫೀಸ್ ಬೇರರ್ಸ್ ಆಗ್ತಾರೆ ಅವರ ಬೆನ್ನೆಲುಬಿಗೆ ನಿಂತು ಸಮಾಜದ ಕ್ಷೇತ್ರದ ಕಾರ್ಯಕ್ರಮಕ್ಕೆ ಎಲ್ಲರೂ ಒಟ್ಟಿಗೆ ಸೇರುವ, ನಾವು ಸಮಾಜದಲ್ಲಿ ನಮ್ಮ ಏನೇ ಭಿನ್ನಾಭಿಪ್ರಾಯ ಇದ್ದರೂ ಅದನ್ನು ಬದಿಗಿಟ್ಟು ನಾವು ನಮ್ಮ ಟಿಯಾ ಸಮಾಜ ಬಲಿಷ್ಠವಾಗಿದೆ ಅಂತ ಒಂದೇ ಒಂದು ನಿರ್ಧಾರವನ್ನು ತಗೊಂಡು ಇಲ್ಲಿ ನಮ್ಮ ಸಮಾಜ ಉನ್ನತ ಸ್ಥಿತಿಯಲ್ಲಿ ಬೇರೆ ಸಮಾಜದವರಿಗೆ ಕಾಣುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಮಾಡುವಂತ ಹೇಳ್ಕೊಂಡು ಎಲ್ಲರೂ ಒಗ್ಗಟ್ಟಾಗಿ ಏನು ನಮ್ಮಲ್ಲಿ ಹೆಚ್ಚು ಕಡಿಮೆ ಇದ್ದರೆ ಅದನ್ನೆಲ್ಲ ಬದಿಗಿಟ್ಟು ಸಮಾಜದ ಬಗ್ಗೆ ಮಾತ್ರ ಚಿಂತನೆ ಮಾಡುವಂತ ಹೇಳ್ಕೊಂಡು ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೇನೆ. ಟಿಯಾ ಸಮಾಜ ಇವತ್ತಿನ ಕಾರ್ಯಕ್ರಮಕ್ಕೆ ರಾಘವ್ ಉಚ್ಚಿಲ್ ಕೋಶಾಧಿಕಾರಿ ಆಗಮಿಸಿರುವ ಎಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಶ್ರೀಯುತರು ವೇದಿಕೆಗೆ ಬಂದು ತಮ್ಮ ಆಸನವನ್ನು ಅಲಂಕರಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಶ್ರೀಯುತ ರಾಘವ್ ಉಚ್ಚಿಲ್ ಅವರನ್ನು ಕಾರ್ಯದರ್ಶಿಯವರು ಆಗಮಿಸಿದವರನ್ನು ದಿನೇಶ್ ಕುಂಪಳ ಅವರ ಪುಷ್ಪವನ್ನು ನೀಡಿ ಸ್ವಾಗತಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಶ್ರೀ ಭಗವತಿ ಮಾತೆಗೆ ಪ್ರಣಾಮಗಳು. ಇಂದಿನ ಈ ಸಮಾವೇಶ ಕಾರ್ಯಕ್ರಮದಲ್ಲಿ ವೇದಿಕೆಯನ್ನು ಅಲಂಕರಿಸಿರುವಂತಹ ಕ್ಷೇತ್ರದ ಆಚಾರ ಪಟ್ಟವರ ಆಶೀರ್ವಾದವನ್ನು ಬೇಡುತ್ತಾ ಸದಾಶಿವ ಉಳ್ಳಾಲ್ರವರೇ, ಅದೇ ರೀತಿ ಉಳ್ಳಾಳ ಕ್ಷೇತ್ರದ ಭಾರತೀಯ ಟಿಯಾ ಸಮಾಜದ ಅಧ್ಯಕ್ಷರಾದಂಥ ಶ್ರೀಯುತ ದಿನೇಶ್ ಕುಂಪಲ್ರವರೇ, ಕ್ಷೇತ್ರದ ಆಡಳಿತ ಮುಕ್ತೇಶ್ವರಾದ ಶ್ರೀಯುತ ಸುರೇಶ್ ಭಟ್ನಗರವರೇ, ಹಾಗೂ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯ ವ್ಯಕ್ತಿಗಳೇ, ಭಾರತೀಯ ಟಿಯಾ ಸಮಾಜ
ನಮ್ಮ ದೇಶದಲ್ಲಿ ಅಂತ ಹೇಳ್ಬೋದು ಇರುವಂತಹ ತೀಯರ ಸಂಘಟನೆಯ ಒಂದು ಏಕೈಕ ಸಂಘಟನೆ ಭಾರತೀಯ ತೀಯ ಸಮಾಜ ಅಂತ ಹೇಳ್ಬೋದು. ಈ ಭಾರತೀಯ ತೀಯ ಸಮಾಜ ಶ್ರೀಯುತ ಸದಾಶಿವ ಉಳ್ಳಾಲ್ ಅವರ ಒಂದು ನೇತೃತ್ವದಲ್ಲಿ, ಅದೇ ರೀತಿ ಈ ಉಳ್ಳಾಳ ಪರಿಸರದಲ್ಲಿ ಶ್ರೀಯುತ ದಿನೇಶ್ ಕುಂಪಲ ಅವರ ಒಂದು ನೇತೃತ್ವದಲ್ಲಿ ಹಲವಾರು ಜನಪರ ಕಾರ್ಯಕ್ರಮಗಳನ್ನು ಮಾಡ್ತಾಯಿದೆ. ಆಸಕ್ತರಿಗೆ ಸಹಾಯ ಮಾಡುವಂಥದ್ದು, ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿವೇತನವನ್ನು ನೀಡುವಂಥದ್ದು, ಹೀಗೆ ಹಲವು ರೀತಿಯ ಜನಪರ ಕಾರ್ಯಕ್ರಮಗಳಿಂದ ಒಳ್ಳೆಯ ಹೆಸರನ್ನು ಗಳಿಸಿದೆ ಅಂತ ಹೇಳ್ಬೋದು. ಇನ್ನು ಮುಂದೆ ಕೂಡ ಈ ಭಾರತೀಯ ತೀಯ ಸಮಾಜ ನಮ್ಮ ಸಮಾಜದ ಏಳಿಗೆಗೆ ಶ್ರಮಿಸಲಿ, ಹಲವು ಪ್ರಗತಿಪರ ಕಾರ್ಯಕ್ರಮಗಳಿಂದ ಇನ್ನೂ ಬಲಿಷ್ಠ ಸಂಘಟನೆಯಾಗಿ ಬೆಳೀಲಿ ಅಂತ ಈ ಸಂದರ್ಭದಲ್ಲಿ ಹಾರೈಸ್ತಾ ಇದ್ದೇನೆ. ಎಲ್ಲಕ್ಕಿಂತಲೂ ಮುಖ್ಯವಾಗಿ ಈಗ ತಾನೇ ಕಾರ್ಯಕ್ರಮದಲ್ಲಿ ಹೇಳಿದರು, ತೀಯರ ಒಂದು ಮಹಾ ಸಮಾವೇಶವನ್ನು ಮಾಡಬೇಕಂತೇಳಿ. ಇದು ಒಂದು ಪ್ರಸಕ್ತ ಕಾಲ ಅಂತ ಹೇಳ್ಬೋದು. ಯಾಕಂದರೆ ಈ ತೀಯ ಸಮಾಜಕ್ಕೆ ಈಗ ಒಂದು ಸಶಕ್ತ ನಾಯಕರ ಇದ್ದಾರೆ, ಶ್ರೀಯುತ ಸದಾಶಿವ ಉಳ್ಳಾಲ್ರವರು. ಅವರ ಒಂದು ನಾಯಕತ್ವದಲ್ಲಿ ಈ ಒಂದು ತೀಯ ಸಮಾವೇಶ ಅದ್ಧೂರಿಯಾಗಿ ಬೆಳೆದು ನಮ್ಮ ಸಂಘಟನೆ ಎಷ್ಟಿದೆ ಅಂತ ಹೇಳಲಿಕ್ಕೆ ಬಾಕಿ ಸಮಾಜದವರಿಗೂ ಕೂಡ ಮಾದರಿಯಾಗುವಂತೆ ಈ ಸಮಾವೇಶ ನಡೀಲಿ, ಇದಕ್ಕೆ ಶುಭ ಹಾರೈಸ್ತಾ ಇದ್ದೇನೆ. ಇದೇ ರೀತಿ ಈ ಸಂಘಟನೆ ಇನ್ನು ಮುಂದೆ ಕೂಡ ಹೆಚ್ಚಿನ ಪ್ರಗತಿಪರ ಕಾರ್ಯಕ್ರಮದಿಂದ ಜನಾನುರಾಗಿ ಆಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಬಯಸುತ್ತಾ ನನ್ನೆರಡು ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್. ತೀಯ ಸಂಘಟನೆ ನಮಗಿದು ವಂದನೆಗಳು. ತಮಗೆಲ್ಲ ಗೊತ್ತಿರುವ ಹಾಗೆ ನವೆಂಬರ್ ತಿಂಗಳು ಬಂತೆಂದರೆ ಅದು ಕರ್ನಾಟಕ ರಾಜ್ಯೋತ್ಸವದ ಸಂಭ್ರಮ ಸಡಗರ. ನಮ್ಮ ತೀಯ ಸಮಾಜದವರು ಕೂಡ ಸಾಧನೆಯನ್ನು ಮಾಡಿ ಯಾವುದೇ ಆಮಿಷಕ್ಕೆ ಒಳಗಾಗದೆ ಅವರ ಸಾಧನೆಯಿಂದಲೇ ಪ್ರಶಸ್ತಿಯನ್ನು ಗಳಿಸಿದವರು ಹಲವಾರು. ಇವತ್ತಿನ 2024ರ ಕರ್ನಾಟಕ ರಾಜ್ಯೋತ್ಸವ ಜಿಲ್ಲಾ ಪ್ರಶಸ್ತಿಗೆ ಭಾಜನರಾದವರು ನಮಗೆಲ್ಲ ಗೊತ್ತಿರುವವರಿಗೆ ಬಾಬು ಪಿಲಾರ್ ಅವರು. ಆರಂಭದ ಕ್ಷಣದಲ್ಲಿ ಅವರಿಗೆ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಬಂದಿತ್ತು, ಕೊನೆಯ ಕ್ಷಣಕ್ಕೆ ಅದು ಅವರಿಗಲ್ಲ ಅಂತೇಳಿ ಆಯಿತು. ಆದರೆ ನಿಜವಾಗಿಯೂ ಸಾಧನೆ ಮಾಡಿದ್ದರಿಂದ ಮತ್ತೆ ಅವರನ್ನು ವೈಯಕ್ತಿಕವಾಗಿ ಜಿಲ್ಲಾ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು. ಅವರನ್ನು ಇವತ್ತಿನ ವೇದಿಕೆಯಲ್ಲಿ ಗೌರವಿಸುವುದು ಕೂಡ ನಮ್ಮ ಆದ್ಯ ಕರ್ತವ್ಯ. ಈ ನಿಟ್ಟಿನಲ್ಲಿ ಅವರನ್ನೆಲ್ಲರ ಪರವಾಗಿ ವಾರ್ಷಿಕ ಮಹಾಸಭೆಯಲ್ಲಿ ಉಳ್ಳಾಲ ಕ್ಷೇತ್ರ ಸಮಿತಿಯಿಂದ ಸನ್ಮಾನ ಮಾಡ್ತಾ ಇದ್ದೇವೆ. ಬಾಬು ಪಿಲಾರ್ ಅವರು ದಯವಿಟ್ಟು ವೇದಿಕೆಗೆ ಬಂದು ತಮ್ಮ ಆಸನವನ್ನು ಅಲಂಕರಿಸಿ ಸನ್ಮಾನವನ್ನು ಸ್ವೀಕರಿಸಬೇಕು ಅಂತೇಳಿ ಎಲ್ಲರ ಪರವಾಗಿ ಭಿನ್ನವಿಸಿಕೊಳ್ತಾ ಇದ್ದಾರೆ. ಸನ್ಮಾನ ಪತ್ರವನ್ನು ವಾಚಿಸಲಿಕ್ಕಿದ್ದಾರೆ ಯಶವಂತಿ ಜೆ ಉಚ್ಚಿಲ್, ತೀಯ ಸೇವಾ ಸಹಕಾರಿ ಸಂಘದ ಸಿಇಒ. ಎಲ್ಲರಿಗೂ ನಮಸ್ಕಾರ. ಭಾರತೀಯ ತೀಯ ಸಮಾಜ ಉಳ್ಳಾಳ ಕ್ಷೇತ್ರ ಸಮಿತಿ ಶ್ರೀ ಬಾಬು ಪಿಲಾರ್ ಇವರಿಗೆ ಗೌರವಪೂರ್ವಕವಾಗಿ ಅರ್ಪಿಸುವ ಸನ್ಮಾನ ಪತ್ರ. ಸನ್ಮಾನ್ಯರೇ, ಸೋಮೇಶ್ವರ ಗ್ರಾಮದ ಪಿಲಾರು ದಾರಂದ ಬಾಗಿರು ಎಂಬಲ್ಲಿನ ಶ್ರೀಯುತ ಮನೆಯಪ್ಪ ಹಾಗೂ ಶ್ರೀಮತಿ ಕಲ್ಯಾಣಿ ದಂಪತಿಯ ಸುಪುತ್ರರಾಗಿ ಜನಿಸಿದ ತಾವು ಬಾಲ್ಯದಿಂದಲೇ ಚಿತ್ರಕಲೆ, ಸಂಗೀತ, ಕಬಡ್ಡಿ, ಹಾಕಿ ಹಾಗೂ ತಾಲೀಮು ಕಲೆಯನ್ನು ಕಲಿತು ಪಾಠದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಲ್ಲಿಯೂ ಸದಾ ತಮ್ಮನ್ನು ತೊಡಗಿಸಿಕೊಂಡು ಬೆಳೆದು ಬಂದವರು. ಜನಸೇವೆ ಜನಾರ್ದನ ಸೇವೆ ಎಂಬ ವೇದವಾಕ್ಯವನ್ನು ತನ್ನ ಜೀವನದಲ್ಲಿ ಅಳವಡಿಸಿ ಕಾರ್ಮಿಕರ ಮಕ್ಕಳು ವಿದ್ಯಾಭ್ಯಾಸದಿಂದ ವಂಚಿತರಾಗದಂತೆ ಪಕ್ಷ ಭೇದ ಮರೆತು ಸರಕಾರದಿಂದ ಸಿಗುವ ವಿದ್ಯಾರ್ಥಿ ವೇತನ ಸ್ಕಾಲರ್ಶಿಪ್ಗಾಗಿ ತಾವೇ ಸ್ವತಃ ಮುಂದಾಳತ್ವ ವಹಿಸಿ ಅದಕ್ಕೆ ಬೇಕಾದ ಪ್ರಕ್ರಿಯೆಯನ್ನು ಮಾಡಿ ಆ ಮೊತ್ತವನ್ನು ಅರ್ಹ ವಿದ್ಯಾರ್ಥಿಗಳಿಗೆ ನೀಡುವುದರಲ್ಲಿ ಯಶಸ್ವಿಯಾಗಿರುವಿರಿ. ಅದರ ಜೊತೆ ವಿಧವಾ ವೇತನ, ವೃದ್ಧಾಪ್ಯ ವೇತನ, ಸರಕಾರದಿಂದ ಸಿಗುವ ಸೌಲಭ್ಯಗಳನ್ನು ಅದೆಷ್ಟೋ ಫಲಾನುಭವಿಗಳಿಗೆ ದೊರಕಿಸಿಕೊಡುವುದರಲ್ಲಿ ತಮ್ಮ ಪಾತ್ರ ಬಹಳ ಹಿರಿದು. ಅವೆಲ್ಲಕ್ಕಿಂತ ಮುಖ್ಯವಾಗಿ ಉಳ್ಳಾಳ ಪ್ರದೇಶದಲ್ಲಿ ಹಿಂದೂ ಬಾಂಧವರ ಅಂತಿಮ ಸಂಸ್ಕಾರ ನಡೆಸುವ ಸಂದರ್ಭದಲ್ಲಿ ಆರ್ಥಿಕವಾಗಿ ದುರ್ಬಲರಾಗಿರುವ ಕುಟುಂಬಗಳಿಗೆ ಧೈರ್ಯ ತುಂಬಿ ಸುಮಾರು 4,500ಕ್ಕಿಂತಲೂ ಅಧಿಕ ಸಂಖ್ಯೆಯ ಮೃತರ ಅಂತಿಮ ಸಂಸ್ಕಾರದ ವಿಧಿಗಳನ್ನು ಫಲಾಪೇಕ್ಷೆ ಇಲ್ಲದೆ ತಮ್ಮ ಕೈಯಾರೆ ನೆರವೇರಿಸಿಕೊಟ್ಟಿರುವುದು ನಿಮ್ಮ ಸಾಧನೆಗಳಲ್ಲಿ ಅತಿ ಮುಖ್ಯವಾದವು. ಕರಾವಳಿ ಜಿಲ್ಲೆಯ ಜೀವನಾಧಾರ ಬೀಡಿ ಉದ್ದಿಮೆಗೆ ಪ್ರೋತ್ಸಾಹಿಸಿ ಆ ಬಡ ಕುಟುಂಬಗಳ ಏಳಿಗೆಗಾಗಿ ಕಾರ್ಮಿಕ ಸಂಘದೊಡನೆ ಸೇರಿ ಅವಿಶ್ರಾಂತವಾಗಿ ದುಡಿದಿರುವ ಕೀರ್ತಿ ತಮ್ಮ ಪಾಲಿಗಿರುವುದು ಬಹಳ ಹೆಮ್ಮೆ ಪಡುವ ವಿಷಯ. ಒಟ್ಟಿನಲ್ಲಿ ನಿಸ್ವಾರ್ಥ ಸಮಾಜ ಸೇವಕ, ಬಡವರ ಪಾಲಿನ ಆಶಾಕಿರಣ, ತೀಯ ಸಮಾಜದ ಹೆಮ್ಮೆಯ ಪುತ್ರ, ಸದಾ ನಗುಮೊಗದ ಆಕರ್ಷಕ ವ್ಯಕ್ತಿತ್ವದ ಬಾಬಣ್ಣನವರ ಸಾಧನೆಯ ಹಿಂದೆ ಅದೆಷ್ಟೋ ಕಠಿಣ ಪರಿಶ್ರಮವಿರುತ್ತದೆ. ಪ್ರಭಾವಿ ಜನರ ವಿರೋಧದ ನಡುವೆಯೋ
ಸಮಾಜವನ್ನು ಲೆಕ್ಕಿಸದೆ ಮುಂದುವರಿಯಬೇಕು ಎಂಬುದು ಸಾಧಾರಣ ಶ್ರಮ ಅಲ್ಲವೇ ಅಲ್ಲ. ಇಂತಹ ಪ್ರತಿಭಾವಂತ ವ್ಯಕ್ತಿ ಶ್ರೀಯುತ ಬಾಬು ಪಿಲಾರ್ರವರಿಗೆ 2024ನೇ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಲಭಿಸಿರುವುದು ತೀಯಾ ಸಮಾಜಕ್ಕೆ ಸಂದ ಗೌರವವೇ ಆಗಿರುವುದು. ಇನ್ನಷ್ಟು ಸಮಾಜ ಸೇವೆ ಮಾಡಲು, ಉತ್ತಮ ಆರೋಗ್ಯವನ್ನು ಕೊಟ್ಟು ಸುಂದರ ಬದುಕು ತಮ್ಮದಾಗಲು ಶ್ರೀ ಭಗವತಿ ಮಾತೆಯ ಅನುಗ್ರಹ ನಿಮ್ಮ ಮೇಲೆ ಸದಾ ಇರಲಿ ಎಂದು ಆಶಿಸುತ್ತೇವೆ. ಅಧ್ಯಕ್ಷರು, ಪದಾಧಿಕಾರಿಗಳು ಹಾಗೂ ಸದಸ್ಯರು, ಭಾರತೀಯ ತೀಯಾ ಸಮಾಜ ಕ್ಷೇತ್ರ ಸಮಿತಿ, ಉಳ್ಳಾಳ. ಅಭ್ಯಾಗತರು, ಆಚಾರ್ಯರು ಸೇರಿಕೊಂಡು ಸನ್ಮಾನಿಸಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ತೀಯಾ ಸಮಾಜದಲ್ಲಿ ಸಮಾಜ ಸೇವೆಯನ್ನು ಮಾಡಿದವರು ಹಲವು ಗಣ್ಯರಿದ್ದಾರೆ. ಅದರಲ್ಲೂ ಕೂಡ ಸರಿಸುಮಾರು 4,000ಕ್ಕೂ ಹೆಚ್ಚು ಇಂದು ಸ್ಮಶಾನದಲ್ಲಿ ಚಿತಾಭಸ್ಮವನ್ನು ಕಾರ್ಯವನ್ನು ನೆರವೇರಿಸಿದ್ದಾರೆ ಅಂತ ಹೇಳಿದರೆ ಅದು ನಿಜವಾಗಿಯೂ ಕೂಡ ಶ್ಲಾಘನೀಯ ಕಾರ್ಯಕ್ರಮ. ಬಾಬು ಪಿಲಾರ್ ಅವರಿಗೆ ನಿಜವಾಗಿಯೂ ಸಂದ ಗೌರವ. ಭವ್ಯ ಸಭಾಂಗಣದಲ್ಲಿ ಭಗವತಿ ಮಾತೆ ಪ್ರಸಾದ ರೂಪವಾಗಿ ನಾರಾಯಣ ಗುರುವರ ಆಶೀರ್ವಾದದೊಂದಿಗೆ ಸನ್ಮಾನವನ್ನು ನೀಡ್ತಾ ಇದ್ದಾರೆ. ಕ್ಷೇತ್ರದ ಗೌರವಾನ್ವಿತ ಆಚಾರ ಭಟ್ಟವರು ಹಾಗೂ ಎಲ್ಲ ಅತಿಥಿ ಅಭ್ಯಾಗತರ ಸಮಕ್ಷಮದಲ್ಲಿ ಫಲವಸ್ತು ಶಾಲು ಒದಿಸಿ ನೆನಪಿನ ಕಾಣಿಕೆ ಗೌರವದ ಮನ್ನಣೆಯೊಂದಿಗೆ ಗೌರವದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದಾರೆ ಶ್ರೀಯುತ ಬಾಬು ಪಿಲಾರ್ ಅವರಿಗೆ. ಶ್ರೀಯುತರ ಸನ್ಮಾನ ಪತ್ರದ ವಾಚನ ಏನಿದೆ ಅದು ಕೇವಲ ಅಕ್ಷರ ಮಾತ್ರವಲ್ಲ, ಅದನ್ನು ಅಕ್ಷರವನ್ನು ಕೃತಿರೂಪಕ್ಕೆ ಇಳಿಸಿದವರು ಬಾಬು ಪಿಲಾರ್ ಅವರು. ಸಾಧನೆಯಿಂದಲೇ ತೀಯಾ ಸಮಾಜದ ಕಣ್ಮಣಿಯಾಗಿ ತೀಯಾ ಬೆಳಕಾಗಿ ನಿಂತವರು ಬಾಬು ಪಿಲಾರ್ ಅವರು. ಸರಿಸುಮಾರು ಸಾರ್ಥಕ 30 ವರ್ಷಗಳ ಸುದೀರ್ಘ ಪಯಣದಲ್ಲಿ ಎಲ್ಲ ತೀಯರನ್ನು ಒಗ್ಗೂಡಿಸಿಕೊಂಡು ಸಮಾಜಕ್ಕೆ ಚಿಂತನೆ ನೀಡುತ್ತಾ ಬಾಬು ಪಿಲಾರ್ ಅವರು ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗಿರುವ ಸಂದರ್ಭದಲ್ಲಿ ವಾರ್ಷಿಕ ಮಹಾಸಭೆಯಲ್ಲಿ ತಮಗಿದು ಅಭಿನಂದನೆಗಳು. ಎಲ್ಲ ಗಣ್ಯಾತಿ ಗಣ್ಯರೇ ಹಾಗೂ ಆಚಾರ ಪಟ್ಟವರೇ, ನನ್ನ ವೇದಿಕೆಯ ಮುಂಭಾಗದಲ್ಲಿರುವ ನನ್ನ ಸಮಾಜ ಬಾಂಧವರೇ, ನಾನು ಈ ಸಂದರ್ಭದಲ್ಲಿ ಹೆಚ್ಚು ಮಾತಾಡಲಿಕ್ಕೆ ಅಪೇಕ್ಷೆ ಪಡೋದಿಲ್ಲ. ಯಾಕೆಂದರೆ ನನ್ನ ಸಾಧನೆ ಬಗ್ಗೆ ಏನಂತ ವರದಿಯಲ್ಲಿ ಎಲ್ಲ ಹೇಳಿದ್ದಾರೆ. ನಾನು ಇಷ್ಟೇ ಹೇಳುವುದು, ನಮ್ಮ ಸಮಾಜದ ಒಳಗೆ ಇರುವವರನ್ನು ಈ ಮೊದಲು ಕೂಡ ನಮ್ಮ ಕಲಾವಿದರಾದ ಇಲ್ಲಿಯ ಕಾರ್ನವರ್ ಅವರನ್ನು ಗುರುತಿಸಿದ್ದಾರೆ. ಹಾಗೆ ಇನ್ನೊಬ್ಬ ಕಲಾವಿದ ಶ್ರೀಯುತ ಉಮೇಶ್ ಬೋಳರ್ ಅವರನ್ನು ಗುರುತಿಸಿದ್ದಾರೆ. ಈಗ ಕಂಟಿನ್ಯೂ ಆಗಿ ಮುಂದುವರಿದು 3ನೇ ಭಾಗದಲ್ಲಿ ನನ್ನನ್ನು ಗುರುತಿಸಿರುವುದು ನನಗೆ ತುಂಬ ಸಂತೋಷವಾಗಿದೆ. ಸಮಾಜ ಗುರುತಿಸಿದ್ದೇ ನನಗೆ ಒಂದು ದೊಡ್ಡ ಸಂಭ್ರಮ. ಹಾಗೆ ನನ್ನನ್ನು ಗುರುತಿಸಿದ ಈ ಸಮಾಜ, ಭಾರತೀಯ ತೀಯಾ ಸಮಾಜದ ಕ್ಷೇತ್ರ ಸಮಿತಿಯ ಎಲ್ಲ ಪದಾಧಿಕಾರಿಗಳಿಗೆ ನನ್ನ ಅಭಿನಂದನೆಯನ್ನು ಸಲ್ಲಿಸ್ತಾ ನನ್ನೆರಡು ಮಾತುಗಳು ಮುಗಿಸ್ತೇನೆ. ವಂದನೆಗಳು ಸರ್ ತಮಗೆ. ಇದೀಗ ಸಮಾರಂಭದ ಅಧ್ಯಕ್ಷಸ್ಥಾನ ಅಲಂಕರಿಸಿರುವಂಥ ದಿನೇಶ್ ಕುಂಪಳ ಅವರಿಂದ ಅಧ್ಯಕ್ಷ ನೆಲೆಯಲ್ಲಿ ಮಾತನ್ನು ಕೇಳೋಣ. ಬ್ರಹ್ಮಶ್ರೀ ನಾರಾಯಣ ಗುರುಸ್ವಾಮಿ ನಮಃ. അങ്ങനെ ತಮ್ರಾಟಿಗೆ ಅಡ್ಡಬೀನುಂಟು ಇಂಡಿಯ ತೀಯಾ ಸಮಾಜನೇ ವಾರ್ಷಿಕ ಮಹಾಸಭೆ ಉಳ್ಳಾಲ ವಲಯನ ಮಹಾಸಭೆನ ಇನ್ನು ಕೂಡ ಹಾಕ್ಕೊಂಡುಳ್ಳ. ಬಹುಶಃ ഒരു 10 ആടിന് പറ ഇതേ ഒരു കമ്മിറ്റി മുന്ന പോയിക്കൊണ്ടുണ്ട്. നിങ്ങളെല്ലാവരുടെ ആശീർവാദത്തിൽ ഞങ്ങൾക്ക് നാളെ ജാತಿನವರದು ಪಾಪತ್ತಿನವರದು ಮಸ್ತ್ ಪಣಿಯಾಕನಿ ನೀವು ನಂಗೆ ಅವಕಾಶ ಹಾಕಿಟ್ಟು ತಂದಿನಾರಿ. ಹಂಗನ್ನೇ ನಂಗೆ ಸಾಧ್ಯ ಹತ್ರ ನಂಗೆ ಹಾಕ್ಕೊಂಡು ಬಂದಿನ. അങ്ങനെ ಈ ಶುಭ ಸಂದರ್ಭದಲ್ಲಿ ಈ ವೇದಿಕೆಯಲ್ಲಿ ಆಸೀನರಾಯ ನಂಗೆ ಇನ್ನು ಆಶೀರ್ವಾದ ಹಾಕಿ ಬಂದಂತೆ ಅಚ್ಚಮಾರ್ಕು ತಲಬಾಕೊಂಡು അങ്ങനെ ಕೇಂದ್ರ ಸಮಿತಿನ ಅಧ್ಯಕ್ಷರಾಯ ಶ್ರೀಯುತ ಸದಾಶಿವ ಉಳ್ಳಾಲ್ರನ್ನ ಆಶೀರ್ವಾದ ಎತ್ತೊಂಡು ವೇದಿಕೆಯಲ್ಲ ಎಲ್ಲ ಗಣ್ಯർക്ക് എൻ്റെ ನಮಸ್ಕಾರನ ಕೊಡ್ತೊಂಡು ಇನ್ನು ಭಾರತೀಯ ತೀಯಾ ಸಮಾಜದ ಫಸ್ಟ್ ಮೀಟಿಂಗ್ ಕೂಡ ನಂಗೆ ಆಯ್ಕೆ ಆಯ್ನಿದೆ ಇದೇ ಹಾಲ್ 10 ಆಂಡದ ಮಿನ್ನ ಇದೇ ಹಾಲ್ ಆಯ್ಕೆ ಆಯ್ತು. 10 ಆಂಡ್ಲಿ ಮಾತ್ರ ಇದು ಜಣ್ಣ ಮತ ಮೀಟಿಂಗ್ ನಂಗೆ ಊಡ ಹಾಕಂದು ಊಡ ಇದು ಪಿನ್ನ ನಂಗೆ ಈ ಹಾಲಿ ಈ ತಾಂತ್ ನಂಗೆ ಅವಕಾಶ ಆಯ್ತಲ್ಲ ಹಾಕನಿ. ಹಂಗೆ ಈ 10 ಆಂಡದ ಪಿನ್ನ ಬದುಕಕ್ಕ ನಂಗೆ ಊಡ ಈ ಒಂದು ಸಭನ ಹಾಕೊಂಡುಳ್ಳ ಭಾರಿ ಸಂತೋಷ. ಭಾರತೀಯ ತೀಯಾ ಸಮಾಜನ ಸುರುಂಡೆ ಮೀಟಿಂಗ್ಲಿ ನಂಗಳೆ ಅಧ್ಯಕ್ಷ ಪಿನ್ನ ರಾಜ್ಕುಮಾರ್ ಒಂಬತ್ಕರಣ ಉಪಾಧ್ಯಕ್ಷ, ಪ್ರಧಾನ ಕಾರ್ಯದರ್ಶಿ ಆയിട്ട് ಸಬಿತಾ, അങ്ങനെ ಕಾರ್ಯದರ್ಶಿ ಆയിട്ട് ರಾಘವ್ಜಿ ಉಚ್ಚಿಲ್, ಸಂಘಟನಾ ಕಾರ್ಯದರ್ಶಿ ಆയിട്ട് ಮನೋರಂಜನ್ ಮಂಜನಾಡಿ, അങ്ങനെ ಎಲ್ಲ ಕಾರ್ಯಕಾರಿ ಸಮಿತಿ ಸದನ ಆಯ್ತಿರ್ಕು ಕೊರೆ ಆಳು ಇಲ್ಲಿ ಕಾರ್ಯಕಾರಿ ಸಮಿತಿಲಿ ಎಲ್ಲ ಉಣ್ಣಂಜಾರಿ.
ಅನ್ನು ನಂಗೆ ಒಂದು ತೀರ್ಮಾನ ಹಾಕಿ ಈ ಸಮಾಜನ ಹೆಂಗನ ಸಂಘಟನೆ ಹಾಕೊಂಡು ನಂಗಳೆ ತಾಂತ್ ನಂಗಳೆ ಜಾತಿ ತಾನ ತರವಾಡಲಿ ಒಗ್ಗಟ್ಟಲಿ ಎಲ್ಲ ಸಮುದಾಯನ ಟಿ ಫಸ್ಟ್ ನಂಗಲ ಜಾತಿ ಬಂದು ನಿಕ್ಕನು ಹಂಗೆ ಸಾಮಾಜಿಕ ಚಟುವಟಿಕೆಗೆ ಬರ್ಮ ನಂಗಳೆ ಸಮಾಜ ಅಂದರೆ ಇದು ಸಮಾಜದ ಚಟುವಟಿಕೆ ಬಾರಿ ಝೀರೋ ಚೆಲ್ಲಿಂಗು ತಪ್ಪವಲ್ಲ അങ്ങനെ ഇട്ടിരിക്കുമ്പോൾ ഞങ്ങൾ എങ്ങനെ അതിനെ മീ തക്കൊണ്ടിരുന്ന ചെല്ലുമ്പോൾ ഞങ്ങൾ ഒരു സ്വസഹായ സംഘടന ರಚನೆ ಹಾಕ ಚೆಲ್ಲಿಟ್ಟು ಅಭಿಪ್ರಾಯ ಹಾಕಿಟ್ಟು ಅಮ್ಮಮಾರ ಅಕ್ಕಮಾರ ಒಕ್ಕತ್ತ ಅವർക്ക് ಅವ್ರ ಸಂಘಟನೆ ಹಾಕ ಐನ್ ಪಿನ್ನ ಒಂದೊಂದು ಸ್ಟೆಪ್ ಮೀತ ಬೆಚ್ಚನ್ನು ಪೋಯಿ ಚೆಲ್ಲಿಟ್ಟು ಎಲ್ಲ ತೀರ್ಮಾನ ಹಾಕಿ ಇಲ್ಲಿ ನಾವು ಸ್ವಸಹಾಯ ರಚನೆ ಹಾಕಿಕೊಂಡು ಸಂಘ ಇಪ್ಪ ಚೆಲ್ಲಂಕನೆ ಬ್ಯಾಂಕ್ ಹಾಕಿಕೊಂಡು ഇങ്ങനെ പണി ಹಾಕ್ಕೊಂಡು ഞാൻ ലാസ്റ്റ് ടൈമു ഞങ്ങൾ ഒരു തലപ്പാടിലി ഒരു ഞങ്ങളവർക്ക് ഒരു പാപ്പത്തിനവർക്ക് പുറ ഇല്ലത്തപ്പ പുറ ബീണ്ടുണ്ടെങ്കിൽ മതക്ക് അതേ പുറ ಬೀನ ಪೊರಂಡೆ ಔತುಲಿ ಅವ್ರಿಗೆ ಜೀವನ ಎಡ್ತಾನುಣ್ಣಾರಿ ಅದು ನಂಗಳೆ ಗಮನಕ್ಕೆ ಬಂದಪ್ಪ ನಂಗೆ ಎಲ್ಲರೂ ಸೇರಿಟ್ಟು ಆಯ್ನ ಅವ್ರಿಗೆ ಒಂದು நல்ல ஒரு ರೀತಿನವ್ರಿಗೆ ಪೊರನೋ ಒಂದು ಕೆಟ್ಟಿಟ್ಟು ಕೊಡ್ತಾ ಕೊರೋನಾದ ಸಮಯದಲ್ಲಿ ನಂಗೆ ಎಲ್ಲರೂ ಫೋನ್ ಹಾಕೊಂಡುಣ್ಣಾರಿ ಎಲ್ಲ ಜಾತಿಯಿಂದ ಸಂಘದವ್ರಿ ನಂಗೆ ಕಿಟ್ಟೆಲ್ಲ ತಂದೊಂಡುಳ್ಳರಿ ನಂಗಳೆ ಜಾತಿಲಿ ಎಂದು ಹಂಗಂತ ವ್ಯವಸ್ಥೆ ಇಲ್ಲೇನು ಅಪ್ಪ ನಂಗೆ ಹತ್ರ ತೋಳ ಕೀഞ്ഞിട്ടിಲ್ಲ ಇವ ಎಲ್ಲರ ಫೋನ್ ಬರಂಬ ನಂಗೆ സിലക്ട് ആക്കിയിട്ട് 169 ഫാമിലിക്ക് സിലക്ട് ആക്കിയിട്ട് ഒരു നല്ല നമ്മളത്തിൻ്റെ കിട്ടിന് ഞങ്ങൾ എല്ലാവരും സുരേഷ് അണ്ണാവട്ടെ എല്ലാവരും ഒരു ഷായಲ್ಲಿ ഒരു നല്ല ഒരു നമ്മളത്തിന് ഒരു കിട്ടിന ഞങ്ങൾ അവരവರ ಪೊರಂಡೆ ಬಾತುಕಕ್ಕೆ ಎತ್ತಿಕ್ಕಿನಂಗದ ഒരു ಕಾರ್ಯಕ್ರಮ ಹಾಕಿನ ನಂಗೆ ಚೆಲ್ಲ ನನಗೆ ಭಾರಿ ಸಂತೋಷ ಆನು അങ്ങനെ ಕೊರೋನಾ ಟೈಮಲ್ಲಿ ഒരു പേഷ്യൻ്റ് അടുത്ത് പോവനി ആവാത്ത സമയത്ത് കൂടെ ഞങ്ങൾ ഞങ്ങളുടെ കാറിൽ 2 ഡിസ്ട്രിക്റ്റിൻ്റെ പാസ് കൂടെ ഞങ്ങളെ കാർക്ക് ഞങ്ങൾക്ക് ഞങ്ങളെ MLA ആക്കി തന്നിട്ടുണ്ടായി 2 ഉಡುಪಿ പിന്നെ ഊടെ ഡിസ്ട്രിക്ട് കാർക്ക് ആ കാറിൽ പേഷ്യൻ്റിനವರ കൊണ്ടുവന്നു പിന്നെ അവർക്ക് ಟ್ರೀಟ್ಮೆಂಟ್ಗೆ എന്ത് വേണു അങ്ങനത്തെ വ്യവസ്ഥ ಹಾಕಿನ അങ്ങനത്തെ പണിയോ ಕೊರೋನಾ ಟೈಮಲ್ಲಿ ಹಾಕಿನ ಚೆಲ್ಲನಿ ಮಸ್ತ್ ಖುಷಿಯಾನ അങ്ങനെ ನಂಗೆ ಇಪ್ಪ ಅಧ್ಯಕ್ಷರು ಚೆಲ್ಲಿ ಸಮಾವೇಶದ ಬಗ್ಗೆ ಎಲ್ಲ ಚೆಲ್ಲಿ അതിന് പിന്നെ ഞങ്ങൾക്കിപ്പോൾ ഇന്നത്തെ ഞങ്ങൾ മാസഭ ಹಾಕಿನ ನಂಗೇನಿಪ್ಪ ಆಯತ್ರ ಬೇಗ ಎದುರು ಬರ್ನೆ ಒಂದು ಕಾರ್ಯಕ್ರಮ ಎಂದು ಚೆಲ್ಮ ಭರಣಿ ಮಹೋತ್ಸವ ಎದುರು ಫಸ್ಟ್ ಬರ್ನ ಕಾರ್ಯಕ್ರಮ ಭರಣಿ ಮಹೋತ್ಸವಕ್ಕೆ ನಂಗೆ ಎಪ್ಪಳು 3 ಆಂಡು ಕೊರಕ ಭರಣಿ ಮಹೋತ್ಸವ ಆನ್ ಎಂದು ವಿಶೇಷ ಎಂದು ಇಲ್ಲ ಹಂಗೆ ഒരു ആണ്ട് ഒരു 6 ആണ്ടിന് മുന്ന ഞങ്ങൾ ഒരു ഭരണി മഹോത്സവಕ್ಕೆ ഞങ്ങളെ ಭರಣಿ ಮಹೋತ್ಸವಕ್ಕೆ ನಂಗೆ ಭಾರತೀಯ ತೀಯ ಸಮಾಜನ ഒരു പോയ ഭരണി മഹോത്സವ അതിന് മിന്നത്തെ ഭരണി മഹോത്സവಕ್ಕೆ ഞങ്ങളെ ಎಲ್ಲ ഞങ്ങളെ ಅಕ್ಕಮಾರ ಲೇಡೀಸ್ ಟೀಮನ್ನ ಎಲ್ಲ ಒಕ್ಕತ್ತ ಸೇರಿಸಿಟ್ಟು ಊಡ 5 ನಾಲ್ಲಿ ಬೈಕತ್ತಿൻ്റെ ಪಾಲಂಡೆ ಬಟ್ಟಕ್ಕೆ 1.5 ಲಕ್ಷ ಜನಲಕ್ಷ ಎಂದು ಚೆಲವನ್ನು ಒಂದು ಎಸ್ಟಿಮೇಟ್ ಇಡುವ ನಂಗೆ ಮೀಟಿಂಗಲ್ಲಿ ಚೆಲ್ಲ ನಂಗೆ ಅಮ್ಮಮಾರು ಎಲ್ಲರೂ ನಂಗೆಲ್ಲ ಸೇರಿಟ್ಟು ಬಟ್ಟಕ್ಕೆ ಅದನ್ನ ಆ ಮೂಲಕ ಅವ್ರಿಗೆ 2 ಲಕ್ಷ ತಾಂತಕ್ಕೆ ಒಯ್ಪಿಕ್ಕೆ ನಾನು ನೋಕುನ ಚೆಲ್ಲಿಟ್ಟು 5 ഞങ്ങളെ സബിത തലപ്പാടിൻ്റെ നേതൃത്വത്തിൽ ಎಲ್ಲ ಅಕ್ಕಮಾರು ಸುರೇಖಕ್ಕ ಆವಟ್ಟು ಎಲ್ಲರೂ ಉಣ್ಣಾರಿ ಎಲ್ಲರೂ ಸುನಂದಕ್ಕ ಎಲ್ಲರೂ ಬಂದಿಟ್ಟು ಅನ್ನು ಬಟ್ಟ ಕದಿಟ್ಟು ಅನ್ನು ಪಾಲಂಡೆ ಬಟ್ಟನ್ನು ಒಯ್ಪಿച്ചിട്ട് ഒരു 2 ലക്ഷം ഒയ്പ്പിക്കുന്നങ്ങനത്തെ ഒരു ಕಾರ್ಯಕ್ರಮ ನಂಗೆ ಹಾಕಿನ ಈ പോയ ಬರನೆಲ್ಲ ಇದು ಮಿನ್ನತೆ ಬರನೆ അങ്ങനെ ಹೊರೆ ಕಾಣಿಕೆಯ ವಿಷಯത്തിൽ ನಂಗೆ ಎಲ್ಲರೂ ಸೇರಿನ അങ്ങനെ ಮತ್ತೆ ನಾನು ಭರಣಿ ಮಹೋತ್ಸವಕ್ಕೂ ನಂಗೆ ಭಾರತೀಯ ತೀಯ ಸಮಾಜದ ಕಣಕ್ಕಲ್ಲಿ ಎಲ್ಲ ಸದಸ್ಯರು ಯಾರ ಸದಸ್ಯರ ನಂಗೆ ಸೇರ್ಪಿಕನ ಹತ್ರ ಸದಸ್ಯರು ನಂಗೆ ಸೇರ್ಪಿಕನ ഞങ്ങളെ ಸ್ವಸಹಾಯ ಸಂಘದ ಸದಸ್ಯರು ಎಲ್ಲರೂ ಬರ್ನಂಗೆ ಹಾಕೊಂಡು ನೀವು ಎಲ್ಲರೂ ಸಹಕಾರ ಹಾಕೊಂಡು ಇನ್ನು ತಾಂತು ಮೀಟಿಂಗ್ ಆಗಿ ಬೇರೆ ಬೇರೆ ಕಾರ್ಯಕ್ರಮ ಇಟ್ಟಿನಾರಿ ಅವ್ರಿಗೆ ಯೂನಿಫಾರ್ಮ್ ಹಾಕಿನವ್ರಿ ವ್ಯವಸ್ಥೆ ಎಲ್ಲ ಮುಂಡಿಕೊಂಡುಳ್ಳಾರಿ അങ്ങനെ ಇಟ್ಕಮ್ಮ ಈ ಹೊರೆ ಕಾಣಿಕೆಯ ಸಮಿತಿಲಿ ಎನಕ್ಕೆ ഒരു ಪ್ರಮುಖ ಒಂದು ಜವಾಬ್ದಾರಿ ತಂದಿನಾರಿ അങ്ങനെ ಇಟ್ಕಮ್ಮ ನಂಗೆ ಎಲ್ಲ ಹೊರೆ ಅಮ್ಮನ ಮೊಕ್ಕ ಬೆಲ್ಲ ಸೇರಿಟ್ಟು ಮಟ್ಟಂತೆ ಭರಣಿ ಮಹೋತ್ಸವದ ಕಾರ್ಯಕ್ರಮನ ಭಾರಿ ഒരു ಯಶಸ್ವಿ ಆಯಿತು ನಂಗೆ ಕೊಡ್ಕೊಂಡು ಈ ಸಂದರ್ಭದಲ್ಲಿ ಚೆಲ್ಲನ್ನು ಇಷ್ಟಪಡೇನೆ ಏನೇನು ಚೆಲ್ಬ ಇನ್ನು ಬೇರೆ ಬೇರೆ ಸಮಾಜത്തിന് ಬೇರೆ ಬೇರೆ ಕಾರ್ಯಕ್ರಮ ಆಂಬ ನಂಗ ಊಡ ಈ ಭಾಗದಲ್ಲಿ ನಂಗೂ ಎಂದು ಕೊರಡಿಲ್ಲ ಚೆಲ್ತೇವೆ ಸಮಾಜಕ್ಕೆ ಕಾಟಿಕೊಂಡು ನಂಗೆ ಅಡ್ವರ್ಟೈಸ್ ಹಾಕುന്നതല്ല ಆಯಂಗು ನಂಗೆ ಸಮಾಜಕ್ಕೆ ഒരു ಸ್ಥಾನಮಾನ ಕಿಟ್ಟೊಂಡು ഞങ്ങളും ಸಮಾಜ ഞങ്ങളെ ತೀಯ ಸಮಾಜನ ಬೇರೆ ಸಮಾಜದವರು ಯಾವಟ್ಟು ಸರ್ಕಾರ ಮಟ್ಟ ಅವಟ್ಟು ಗುರುತಿಸನಿ ನಂಗೆ ಅವರ ಎದುರುಲಿ ಬರ್ನಂಕ ಆವನು ಚೆಲ್ಲವರಿ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮಕ್ಕೆ ಬೇಂಟು ನಂಗೆ ಇನ್ನು ಇಂಗಂತ ഒരു ಕಾರ್ಯಕ್ರಮ ಹಾಕೋಣಾನು ನಂಗೆ ಎಲ್ಲರೂ ಒಗ್ಗಟ್ಟಾವಣಾನು ಚೆಲ್ಲಿಕೊಂಡು ಭರಣಿ ಮಹೋತ್ಸವಕ್ಕೆ ಎಲ್ಲರ ഒരു ಸಹಕಾರ ಭಾರಿ ಅಗತ್ಯ ಉಂಟು ಎಂದು ನಾನು ಚೆಲ್ಲಿಕೊಂಡುಳ್ಳೆ അങ്ങനെ ഇന്ന് ഞാൻ എല്ലാ മീറ്റിങ്ങിലും ചൊല്ലിക്കൊണ്ടുള്ള നിങ്ങളെ ಜಾತಿ ಸರ್ಟಿಫಿಕೇಟಲ್ಲಿ ನಂಗೆ ಆನೆ കുറേ ತೊಂದರೆ ಜಾತಿ ಸರ್ಟಿಫಿಕೇಟ್ಲಿ ನಾಳೆ ಮಲಯಾಳಿ ಬಿಲ್ಲವ ಬೆಳ್ಚಾಡ ಅಥವಾ ತೀಯನ್ ಇರ್ಕುന്നിಲ್ಲ
ಎಲ್ಲರೂ ರಿಜಿಸ್ಟ್ರೇಷನ್ ಆಕುಂಬ ಎಂದು ಶಾಲಕ್ಕೆ ಪುಳ್ಳರ ಸೇರ್ಪಿಕಂಬ ನಂಗಲ ಜಾತಿನ ಮೆನ್ಷನ್ ಹಾಕನಿ ಅಳಕಿಟ್ಟು ಪೋನರಿ ಅಂಗನಾಯ್ತು ನಂಗಳೆಲ್ಲರ ಜವಾಬ್ದಾರಿ ನಂಗಳೆಲ್ಲ ಪೊರಲಿ ಆರ್ದು ಎಳವು ಮಾಡ್ದ ನಂಗಲ್ದ ಆರ್ದಂಗೆ ಪುಳ್ಳರ ಅಡ್ಮಿಷನ್ ಹಾಕುಂಬ ತೀಯ ಅಥವಾ ಮಲೆಯಲ್ಲಿ ಬಿಲ್ಲವ ಅಥವಾ ಬೆಳ್ಚಡ ಇನ್ನು ಶಾಲೆಂಡೆ ಅಡ್ಮಿಷನ್ ಹಾಕುಂಬ ಇನ್ನು ಸೇರ್ಪಿಕ್ಕಿ ನಂಗಲ ಜಾತಿಗೆ ಮಾನ್ಯತೆ ಬರ್ನಿಲ್ಲ ಇನ್ನು ನೀನು ನಾನು ಚೆಲ್ಮ ನಂಗೆ ಇನ್ನು ಭಾರತೀಯ ತೀಯ ಸಮಾಜದಲ್ಲಿ ಬರೀ 4 ಜಂಡ ಹೆಂಗೆ ನಂಗೆ ದೃಢೀಕರಣ ಪತ್ರ ಕೊಡ್ತೋಂಟೆ ಉಳ್ಳ ಏನಿನ ಚೆಲ್ಮ ಆರದೆ ಸರ್ಟಿಫಿಕೇಟ್ಲಿಯೂ ಇದಿಲ್ಲ ಜಾತಿ ಮೆನ್ಷನ್ ಇಲ್ಲ ನಂಗೆ ಭಾರತೀಯ ತೀಯ ಸಮಾಜ ಕೂಡ ತಾಂತೂ ಕೊಡ್ಕುನಾರಿ ಭಾರತೀಯ ತೀಯ ಸಮಾಜನು ನಂಗೆ ದೃಢೀಕರಣ ಪತ್ರ ಕೊಡ್ಕುನ ತಹಸೀಲ್ದಾರ್ಗೆ ಓರಿ ನಂಗಲ ಜಾತಿನವರಿ ಓರಿ ನಂಗಲ ತಾಂತು ವರ ಇದು ಕಣಕ್ಕುಂಡು ನಂಗಲ ಜಾತಿನ ಬುಕ್ಕಲ್ಲಿ ಇವರ ರಿಜಿಸ್ಟರ್ ಆಯ್ತುಂಡು ಸಿಗಟಿ ಎದಿಟ್ಟು ಕೊಡ್ಕುನ ಬಹುಶಃ ಹಿಂಗಂತವರಿ ಕೊರೆ ಪುದಿಯ ವಿ ಎ ಬರ್ಬ ಇನ್ನೆಲ್ಲ ನಿರಾಕರಣೆ ಹಾಕುವುದು ಉಂಡು ಇಲ್ಲನಿಲ್ಲ ಹಂಗಂತದೆಲ್ಲ ಅವ್ರಿಗೆ ಸಂದರ್ಭ ತಪ್ಪುನು ನಂಗೆ ಎಲ್ಲ ಪುಳ್ಳರ ಸರ್ಟಿಫಿಕೇಟ್ಲೆ ತೀಯನ್ನು ಕೊಡ್ತೇನೆ ಐಲಕ್ಕೆ ಪೇಂಟಿಂಗಲ್ಲಿ ಇನ್ನೂ ರಿಕ್ವೆಸ್ಟ್ ಹಾಕನ ಎನ್ನತ್ತೆ ನಾಲ್ ಮಸ್ತ್ ಕಷ್ಟತೆ ನಾಲ್ ರೂಲ್ಸ್ ಎಲ್ಲ ಮಸ್ತ್ ಕಂಡೀಷನ್ ಎಲ್ಲ ಜೋರಾನ್ ಅಪ್ಪ ನಂಗೆ ಒರಿ ಮೀಸಲಾತಿ ಆವಟ್ಟು ಎಂದೋಟ್ ಇಪ್ಪ ಅಧ್ಯಕ್ಷರು ಚೆಲ್ಲೆಬೆಲೆಮೆ ಒಳ ಮೀಸಲಾತಿ ಇನ್ನಲ್ಲ ನಾಲ್ಕೆ ಖಂಡಿತವಾಯ್ತು ಬರ್ನ್ ಅಪ್ಪ ಒಳ ಮೀಸಲಾತಿಲಿ ಬರ್ಮ ನಂಗೆ ಪ್ರಮುಖವಾಯ್ತು ಎದುರು ನಿಕ್ಕ ನಂಗಂತ ಒರಿ ಸಂಘಟನೆ ನಂಗಲ ತೀಯ ಜಾತಿನ ದಾವಣು ಎನ್ನಿನ ಚೆಲ್ಮ ನಾಳೆ ಒಳ ಮೀಸಲಾತಿ ಬರ್ಮ ಪ್ರಮುಖ ಬೆಲ್ಯ ಜಾತಿ ನಂಗಲೋಕ ತೊಂಡು ನಿಂಗೆ ಗೊತ್ತುಂಡು ಏದು ಜಾತಿಯನ್ನು ನಂಗಲ ಅಧ್ಯಕ್ಷರು ಚೆಲ್ಲೆಬೆಲೆಮೆ ಇಪ್ಪ ನಂಗಲ ಜಾತಿನ ನಂಗಲ ಕರ್ನಾಟಕ ರಾಜ್ಯದಲ್ಲಿ ನಂಗೊಂದು ರಫ್ ಕಣಕಾಕುಂಬಳು ಒಂದು 4.5 ಲಕ್ಷ ಆಳು ನಂಗೆ ಉಳ್ಳ ನಂಗೆ ಈ ಜಿಲ್ಲೆಯಲ್ಲಿ 1.5 ಲಕ್ಷ ಆಳು ಉಳ್ಳ ನಂಗೆ 1.25 ಲಕ್ಷನ ಯಾರ ಆಳು ನಂಗೆ ಈ ಜಿಲ್ಲೆಯಲ್ಲಿ ಉಳ್ಳ ನಂಗಲ್ಲಿ ಈ ಕ್ಷೇತ್ರದಲ್ಲಿ 25,000 ಆಳು ಯಾರ ಉಳ್ಳ ನಂಗೆ ಎಂದು ಒಯ್ಲಕ್ಕೂ ನಂಗೆ ಪೇಡಿಕೊಂಡೊಂದಿಲ್ಲ ನಂಗೆ ಪುರ್ಸೊತ್ತು ಪಿನ್ನ ಒಗ್ಗಟ್ಟು ಒಂದು ಮನಸ್ಸು ಮಾತ್ರ ಬೇನದಲ್ಲದೆ ಬೇರೆ ಎಂದು ಬೇಡ ನಂಗೆ ತೀಯರು ಚೆಲ್ನೆ ವಾಡಪ್ಪ ಪೋಯಿಂಗ್ ನಂಗೆ ತೀಯರು ಒಕ್ಕು ನಂಗೆ ಮಲಯಾಳಿ ಬೆಲ್ಲ ಒಕ್ಕು ನಂಗೆ ಬೆಳ್ಚಾಡ ಒಕ್ಕು ಅನ್ನು ಚೆಲ್ಲೋಣ ನಂಗಲೆ ಪುಳ್ಳೋರು ನೋಕುವ ಬೇಜಾರಾನು ಕೊರೆಯಲ್ಲಿ ನಂಗಲೆ ಪುಲ್ಲ ಪೇರ್ನ ಎದುರ್ಲಿ ನಂಗೆ ಬಿರುವ ನಿಡ್ನಾರಿ ಬಿರುವ ನಾನು ಬಿಲ್ಲವ ನಾನು ಬಿರುವ ಅಪ್ಪ ನಂಗಲ ಜಾತಿ ಹತ್ರ ತಾಣ ಜಾತಿಯಾ ನಿಂಗೆ ನಂಗಲ ಜಾತಿ ಇಡನಿ ಎಂದೆ ಇನ್ನು ಆರೆಲ್ಲ ಇನ್ನು ಬಿರುವ ಇಟ್ಟರಿ ಅವರವರ ಪೊರಲೆ ಪುಳ್ಳೋರವರು ನೋಕಿ ಆರಿ ಜಾತಿನ ಪೇರು ಬಿರುವ ನಿಡ್ನಾರಿ ಅವರು ನಿಂಗೆ ತೀಯರು ಅಥವಾ ಖಾಲಿ ಪೇರು ಅಥವಾ ಬೆಳ್ಚಾಡ ಅಥವಾ ಮಲೆ ಎಂದ ಹಿಂಗೆ ಇಡಿ ನಂಗಳ ಜಾತಿನ ಮೆನ್ಷನ್ ಹಾಕಿ ನಂಗಳ ಜಾತಿ ಚೆಲ್ಲ ನೀ ಪೇಡಿಕಂಡ ಚೆಲ್ಲಿಟ್ಟು ಈ ಸಂದರ್ಭದ ಚೆಲ್ಲೋ ನಿಂಗಳ ಗೊತ್ತ ನಂಗಳೆಲ್ಲ ಉಳ್ಳ ನಂಗೆ ಇತ್ತ ಸಂಖ್ಯೆಯಲ್ಲಿ ಉಳ್ಳ ನಂಗೆ ಎಂದು ಸಂಖ್ಯೆಯಲ್ಲಿ ಎಂದು ಕೊರಡಿ ಆಯ್ತಲ್ಲ ಐಲಕ್ಕೆ ಬೇಂಟ್ ಪೇರ್ನ ಎದುರು ನಂಗಳ ಜಾತಿನ ಪೇರು ಇಡೀ ಮನಸ್ಸುಂಡೆ ಹಿಂಗೆ ಚೆಲ್ಲಿಕೊಂಡು ನಾನು ಐನೋ ನಾನು ಚೆಲ್ಲಿಕೊಂಡುಳ್ಳ ಅದೇ ರೀತಿ ನಂಗೆ போய்க்கொரு நங்களை சதாசிவுள்ள ನೇತೃತ್ವದಲ್ಲಿ ಸರ್ಕಾರಕ್ಕೆ ಒರಿ ಪಿಂಚಣಿ ಆಧಾರ್ ಮಾರ್ಕ್ ಪಿಂಚಣಿ ಕೊಡ್ಕೊಂಡು ಚೆಲ್ನೆ ಅವರಿ ಕಾರ್ಯಕ್ರಮನ ಒಂದು ಯಶಸ್ವಿಯಾಯಿತು ಕಾರ್ಯಕ್ರಮನ ಸರ್ಕಾರಕ್ಕೆ ಗಮನ ಕೊಂಡಂಗಂದ್ರೆ ಅವರಿ ಕಾರ್ಯಕ್ರಮ ಮನವಿ ಕೊಡ್ಕೋದ ಮೂಲಕ ಆಯ್ತುಂಡನಿ అయిన ಉಳಿತೆ MLA ಶ್ರೀಯುತ UT ಖಾದರ್ ನೇತೃತ್ವದಲ್ಲಿ ಈ ಕುರಿ ವಿಧಾನಸೌಧಕ್ಕೆ ನಂಗಳ ಆಧಾರ್ ಮಾರ ವಿಧಾನಸೌಧಕ್ಕೆ ಬೀಳ್ಪಿಸಿಟ್ಟು ಮುಜರಾಯಿ ಇಲಾಖೆಯಲ್ಲಿ ಐನ ಬೆಚ್ಚಿಟ್ಟು ಮುಜರಾಯಿ ಸಚಿವರ ಕೊತ್ತ ನಂಗೆ ಭಾರಿ ನಲ್ಲವರಿ ಮೀಟಿಂಗ್ ತನ್ನಿಟ್ಟು ಐಲಕ್ಕೆ ಎಂಗನ ಹಾಕೊಂಡು ಎಂದ ಹಾಕೊಂಡು ನಂಗಲ್ಲೇ ಡೈರೆಕ್ಷನ್ ಇರ್ತೊಂಡು ಅದು ಒಂದು ಪ್ರಕ್ರಿಯೆಯಲ್ಲಿ ಉಂಡು ಆಯ್ನ ಅದು ಒಂಚೂರು ಸ್ಲೋ ಆಯ್ನಿ ಎಂದಿನ ಚೆಲ್ಮ ಎಂದಲ್ಲಿ ಎಲ್ಲರೂ ಫೋನ್ ನೋಡ ಕೇಟುಂಡಲ್ಲ ಎಂದಾಯ್ನಿ ಅದು ಎಂದಾಯ್ನಿ ಚೆಲ್ಮ ನಂಗಳ ಆಧಾರ್ ಮಾರ್ಕ್ போயிட்டு கேட்டது ನಂಗಳ ಆಧಾರ್ ಮಾರ್ಕ್ ಪಿಂಚಣಿ ಬೇಣು ಚೆಲ್ಲಿಟ್ಟು ಅವಡ ಸರ್ಕಾರದ ಅವಡಕ್ಕೆ ನಂಗೆ ಮೀಟಿಂಗಿನ ಅವಡಕ್ಕೆ போகும்போது ಎಂದಾಯ್ನಿ ಚೆಲ್ಮ ಬೇರೆ ಜಾತಿನವರು ನಿಂಗೆ ಸೇರ್ಪಿಕ್ಕಿ ಬೇರೆ ಜಾತಿಲಿ ಹಿಂಗಂತದೆಲ್ಲ ಯಾರೆಲ್ಲ ಉಳ್ಳಾರಿ ಅವರೆಲ್ಲ ಅವ್ರಿಗೆ ಲಿಸ್ಟ್ ಕೊಂಡ್ರಿ ನಂಗೆ ಅವ್ರಿಗೆ ಸರ್ಕಾರಕ್ಕೆ ಬಜೆಟ್ ಬೇಕಂಬ ಆರೆಲ್ಲ ಉಳ್ಳಾರಿ ನಿಂಗೆಲ್ಲ ಜಿಲ್ಲೆ ಉಡುಪಿ ಜಿಲ್ಲೆಗೆ ಬಿನ್ನ ದಕ್ಷಿಣ ಕನ್ನಡ ಜಿಲ್ಲೆಗೆ ಎತ್ರ ಪೈಸಾ ಬೇಣವು ಅಂದಾಜಿ ಕಾಂಡಕ್ಕೆ ಐನೊಂದು ನಿಗಮಿ ನಂಗೆ ಹಾಕಿಟ್ಟು ತರೋನು ಚೆಲ್ಲಿಟ್ಟು ಐನವರೆಲ್ಲ ಮೀಟಿಂಗ್ ಆ ಜವಾಬ್ದಾರಿನ ಎನಕ್ಕೆ ತಂದಾರಿ ವಾಪಸ್ எனக்கு அது வெளிய கஷ்ட ஒரு பணி ஆயினதுப்ப எனக்கு ಖಂಡಿತವಾയിട്ട് ಅದು ಎಂದ ಕೈಲಿ ಆನೆ ಪನಿ ಅಲ್ಲ ಎನ್ನಿನ ಚೆಲ್ಮ ನಂಗಳ ಆತರ್ನವ್ರ ಹೆಂಗನೆ ಅವ್ರಿಗೆ ಕಣಕ್ಕೆಲ್ಲ ಕೊಡ್ಕ ನಾನು ಬೇರೆ ಜಾತಿನವ್ರದ್ದು ಐಲೊಕ್ಕತ್ತ ತೆಯ್ಯ ಕೆಟ್ಟನವ್ರದ್ದು ಇಡನ್ ಚೆಲ್ನಾರಿ ಇದು ನಲ್ಲ ಪನಿ ಹಾಕನಿ போயங்க ಅದು எனക്കൊரு ಶಾಪ ಕಿಟ್ಟನ ಪನಿಯೋ ಆವ ನಿಮ್ಮದು ಯಾರೇ ಒಂದು ಅಲಕಿಟ್ಟು போயங்க ಸಮುದ್ರ போயங்க ಐನ ಬಗ್ಗೆ ನಾನು ಒಂದು ಆಲೋಚನೆ ಹಾಕೊಂಡಿಲ್ಲ ಎಂದ ಹಾಕಂದೇನೆ ಸಮಾವೇಶನ ಅವತ್ತು ಮತ್ತೆ ನಾನು ಸಮಾವೇಶನ ಅವತ್ತು ಬಹುಶಃ ಮುಖ್ಯಮಂತ್ರಿ ನಂಗಳ ಸಮಾವೇಶಕ್ಕೆ ಬರೋಣ ಚೆಲ್ನವರಿ ಹಂಬಲ ನಂಗಳ ಅಧ್ಯಕ್ಷರಿಗೆ ಉಂಡು ಸದಸ್ಯ ಉಳ್ಳಾಲ್ಕೆ ಆ ಮುಖ್ಯಮಂತ್ರಿ ಬರ್ನ ಟೈಮಲ್ಲಿ ಜಂಡು ಮೂನು ಬೇಡಿಕೆ ಪ್ರಮುಖವಾದ ಬೇಡಿಕೆ ನಂಗೆ ಖಂಡಿತವಾಯಿಟ್ಟು ನಂಗೆ ಅವಡ ಕೊಡ್ಕುಂಬ ಇನ್ನೊಂದು ಆಯತ್ರ ಬೇಗ ಸರಿ ಹಾಕನೆ ಅವ್ರಿಗೆ ಬ್ಯಾರಿ ಬೆಲೆ ಪಣಿಲಿ ನಂಗೆ ಖಂಡಿತವಾಯಿಟ್ಟು ಉಳ್ಳ ನಿಂಗಳೆಲ್ಲ ಆಶೀರ್ವಾದ ಉಂಡೆ ಅದು ಆನು ನಾನು ಚೆಲ್ಲನಿ ಬಯಕನೆ ಹಂಗನೆ ರಾಜಕೀಯವಾಯಿಟ್ಟು ಸ್ಥಾನಮಾನ ಬಹುಶಃ ಇನ್ನು ನಾನೇ ಒಟ್ಟು ನಂಗಲ್ಲಿ ಉಳ್ಳ ಪದಾಧಿಕಾರಿನವರೊಟ್ಟು ಬೇರೆ ಬೇರೆ ರಾಜಕೀಯ ಪಕ್ಷದಲ್ಲಿ ಉಳ್ಳಾರಿ
ಬಹುಶಃ ಇನ್ನು ವೇದಿಕೆಯಲ್ಲಿ ಉಳ್ಳವರಿಗೂ ವೇದಿಕೆಯಿಂದ ತಾತ ಇರ್ಕನ್ನವರಿಗೂ ರಾಜಕೀಯ ಪಕ್ಷದಲ್ಲರಿ ಇನ್ನು ನಂಗಲ ಸಮಾಜದಲ್ಲಿ ಇನ್ನು ಚೆಲ್ಬ ನಂಗ ಒಂದು ಎಂದಾಯಂಗೊಂದು ಪಣಿக்கு ಪೊರಪಿಟ್ಟು ಅಥವಾ ஒரு ಸಂಘಟನೆಯಲ್ಲಿ ಪೋಂಬ ನಂಗಳ ಒರಿ ಪಕ್ಷವಾಯಿತು ಗುರುತಿಸಿನಾರಿ ಇದು ಭಾರಿ ಒರಿ ನಂಗೆ ಸಂಘಟನೆಗೆ ನಂಗೆ ಬೇಜಾರು ತರನಂಗಂತ ವಿಷಯ ಆಯ್ ಕಾಂಗ್ರೆಸ್ ತೇ ಮಾರ ಆಯ್ ಬರ್ಚಿ ಇದು ஒரு ಭಾರಿ ಬೇಜಾರು ಸಂಗತಿ ನಾನು ಓಡವು ನಂಗಲ ಸಮುದಾಯದಲ್ಲಿ ಎತ್ತರ ಆಯಿರಾಳೆ ಎದುರ್ಲಿ ನಾನು ಚೆಲ್ನೆ ನಂಗೆ ಸಮಾಜನೆ ಸಂಘಟನೆ ಬರ್ಮ ನಂಗೆ ತೀಯ ಪಕ್ಷ ಅದು ಓಪನ್ ಆಯ್ತು ಚೆಲ್ಲ ಎನಕ್ಕೆ ಎಂದ ಪಕ್ಷ ಅನ್ನೋದು ಬೇಡಿಲ್ಲ ಅದು ನಂಗಲ್ ತೀಯ ಪಕ್ಷ ನಂಗಲ ಸಮುದಾಯಕ್ಕೆ ನಂಗಲ ಸಮುದಾಯ ಆ ಕ್ಯಾಂಡಿಡೇಟ್ ಇರ್ಕುಂಬ ಅವ್ರಿಗೆ ಸಪೋರ್ಟ್ ಹಾಕಿ ಅವರ ನಲ್ಲಾಕಿ ಅವರ ವರನು ನಂಗೆ ಖಾಲಿ ಕುದಿಯರ್ತಿಟ್ಟು ಪೂತಿಟ್ಟು ಬ್ಯಾನರ್ ಇಡೋನಿ ಮಾತ್ರ ಇರ್ಕಂದಲ್ಲ ನಂಗೆ ಸೀಟು பிடிக்கணும் படிக்கணும் சீட்டு பிடிக்கணும் பாப்பா ஆள் சதஸ்ய உள்ளால் 40 ஆண்டு கை 40 எந்த கணக்கில் நோக்கம் 45 ஆண்டு ರಾಜಕೀಯ ಜೀವಂತಿಲಿ ಆಯಲ್ ಭಯಂಕರ ஒரு ಸಾಕಾರ ಹಾಕಿಟ್ಟು ಆಯಲ್ ಬಾರಿ ಆಯಲ ತಾಳ್ಮೆನ ಮಾತ್ರ ಬೆಚ್ಚು ನಾನು ನಂಗೆ ಮಾತ್ರ ಆಯಲ ಹತ್ರ ತಾಳ್ಮೆ ನಂಗೆ ಖಂಡಿತ ಇಲ್ಲ ಅಪ್ಪ ಈ ஒரு ಸ್ಥಾನಮಾನ ஒரு ಕ್ಯಾಬಿನೆಟ್ ದರ್ಜೆನ ஒரு ಸ್ಥಾನಮಾನ ಕಿಟ್ಟುಂಡಂಗೆ ಆಯಲ್ 45 ಆಂಡು ಕಾತಿನಿ ಚೆಲ್ಮ ಆಯಲ್ ஒரு ತ್ಯಾಗಕ್ಕೆ ಬೆಲ್ಲೆ ನಮಸ್ಕಾರ ಬಹುಶಃ ನಂಗೆ ಎಲ್ಲರಿಗೂ ದಾರಿದೀಪ ಆಯಲ್ ಎಂದಿನ ಚೆಲ್ಮ ತಾಳ್ಮೆ ಉಂಡಾಯಿಟ್ಟು ஒரு ಪಾರ್ಟಿಲಿ ஒரு ಪಕ್ಷಲಿ ನೈಚಿಟ್ಟು ஒரு ಸ್ಥಾನಮಾನ ಪುಡಿಕ್ಕನಿ ಆನು ಚೆಲ್ಟು ஒரு ಕಾಣಿಚಿಟ್ಟು ಕೊಡ್ತೀನಿ അങ്ങനെ ಭಾರತೀಯ ಜನತಾ ಪಕ್ಷಲ್ಲಿಯೂ ಮಸ್ತಾಳು ನಂಗಳെ ದಯಾನಂದ ತೊಕ್ಕೋಟುಂಡು ಸೂರಾಜ್ ಸಾಗರ್ ಅವಟ್ಟು പിന്നെ ಬೇರೆ ಬೇರೆ ಸವಿ ತುಚಿಲ ಅವಟ್ಟು ನಾನು ಅವರಿಗೆಲ್ಲ ನಾನು ಚೆಲ್ನೆದು ನಿಂಗೆ ಅವ್ರಿಗೆ ಪಕ್ಷಲಿ ನೈಕುಂಬ ನಿಂಗೆ ಅವ್ರಿಗೆ ನಲ್ಲೆ ஒரு ಪೋಸ್ಟು ಅಥವಾ ஒரு ಅಧಿಕಾರ ಹುದ್ದೆ ಎಡ್ಕಿ ನಿಂಗೆ ಎಡ್ಕೊಂಡು ನಾನು ಹೇಳಕ್ಕೆ ದಯಾನಂದ ತೊಕ್ಕೊಟ್ಟು ನಾವು ಸ್ಪೆಷಲಾയിട്ട് ನಾನು ಜನಕ್ಕೆ ഒരു ಫೋನ್ ಹಾಕಿಟ್ಟು ಬಿಳಿಚೇನು ಬರೋಣ ನಿಂಗೆ ഞങ്ങൾ സമാജത്തിൽ നിങ്ങൾ ഗുരുതിഷുന്നു ദേവദാസന്ന ഉണ്ടോ അങ്ങനെ ദേവദാസന്ന ഭഗവത് ബാങ്കിൻ്റെ ഉപാധ്യക്ഷരായിട്ടുണ്ടോ അങ്ങനെ ಎಲ್ಲರೂ ಇಪ್ಪ ഞങ്ങളൊരു ಪಕ್ಷನ ರಾಜಕೀಯ ಪಕ್ಷ ಮೇಯ್ನಾയിട്ട് ಬೇನೆ ಇದು ಸಾಧಾರಣ ಆಳ್ಮಾರ್ಕ್ ಅರ್ಥ ಅನ್ನಲ್ಲ ಎಂಚಿನಲ್ಲಿ ಮಲ್ಪನಾಗ ರಾಜಕೀಯ ಬೋರ್ಡ್ ಚೆಲ್ನಾರಿ ರಾಜಕೀಯ ಫಸ್ಟ್ ಬೇನ್ ನಂಗೆ ರಾಜಕೀಯಲ್ಲಿ ನಂಗೆ ಅಧಿಕಾರ ಹುದ್ದೆ ಬೇನೆ ಬೇನು ನಂಗೆ ഞങ്ങളെ ಪಾಪತ್ತಿನವರು ಆರ್ದಂಗೆ ಪನಿ ಹಾಕೊಂಡಂಗೆ ನಂಗೆ ರಾಜಕೀಯ ഒരു ಅಧಿಕಾರ ಉಂಡೆಗೆ ಮಾತ್ರ ಇನ್ನು ಸದಸ್ಯ ಉಳ್ಳಾಲು ಎತ್ತರೋ ಪನಿ ಹಾಕಿಟ್ಟು ಕೊಡ್ಕೊನು അവിടെ ಮೂಡತ್ತಿಲಿ ಜಂಡು ಮೂರ್ನಾಲ್ಕು ಏನಕ್ಕೆ ಗೊತ್ತು ಜಂಡು ಮೂರ್ನಾಲ್ಕು ಪನಿ ಕೊಡ್ತಾ ಇಲ್ಲ ಮೂಡತ್ತಿಲಿ ഇരുന്നിട്ട് പണി കൊടുത്തു ഞങ്ങളെ ಜಾತಿನವರಿಗೆ പണി ಕೊಡ್ತಾ ಇಲ್ಲ ಹೆಂಗನ ಕೊಡ್ತಾ ಅಲ್ಲೊಂದು ಆ ಹುದ್ದೆಯಲ್ಲಿ ಪೋಯಲ್ಲಿ ಕೊಡ್ತು ಇನ್ನು ನಂಗೆ ಒಂದು 3 ಬ್ರಾಂಚ್ ಹಾಕಿಟ್ಟು ഞങ്ങളുടെ ഒരു 10 15 ആൾ ഞങ്ങൾ അയച്ചുകൊണ്ടുള്ള ನಂಗೂ ಬ್ರಾಂಚ್ ಹಾಕನಿ ಇನ್ನು ನಂಗೆ പിന്നെ സ്റ്റോറിന് വിഷയ ചെല്ലണേ ബ്രാഞ്ച് ആക്കിയിട്ട് അതിലൊക്കെ എത്ര അടയത്തടെ മസ്ത് പറഞ്ഞ് ഞങ്ങൾ രാജകീയമായിട്ട് ഒരിച്ചൊരു ബലിഷ്ടം ഉണ്ടേലേ അതിനെല്ലാം ഭേദിച്ചുകൊണ്ട് പോയിട്ട് ഒരു വ്യവസ്ഥ ആക്കുന്ന ഇന്ന് നിങ്ങൾക്ക് ചെല്ലിങ് ನಂಬಲ್ಲ നിങ്ങൾ ഒന്ന് ഇന്ന് റേഷൻ സ്റ്റോರು ಇಡೀ ರಾಜ್ಯದಲ್ಲಿ 3 ಆಂಡಾಯಿ ರೇಷನ್ ಸ್ಟೋರ್ನ ಪರ್ಮಿಷನ್ ಕೊಡ್ಕಾದೆ ನಂಗೆ ರೇಷನ್ ಸ್ಟೋರು ನಂಗೆಲ್ಲ ಕುಂಪಲ್ತೂರು ರೇಷನ್ ಸ್ಟೋರ್ ಅವನು ಚೆಲ್ಲಿಟ್ಟು 3 ಕುರಿ ಅರ್ಜಿ ರಿಜೆಕ್ಟ್ ಆಯಿ ನಂಗಲ್ದು ಚೆಲ್ಮ ಏನಕ್ಕೂ ಬದಿ ಗೊತ್ತಿಲ್ಲ ನಾನು ನಡ್ಸಿದ್ದು ಭಾರಿ ಸುಲಭ ಉಂಡಿದ್ದು ಅರ್ಜಿ ಕೊಡ್ತಪ್ಪಲೇ ನಂಗೆ ಸ್ಯಾಂಕ್ಷನ್ ಆಮೇಲೆ ನಿಡ್ಚಿಡುಂಡಯ್ಯ അതിൻ്റെ ബദിയെന്ന് പോയ കഥ മീറ്റ് കേട്ടെങ്കിൽ ആർക്കും വേണ്ട അത് റേഷൻ സ്റ്റോറേ വേണ്ട അങ്ങനത്തെ വിഷയ ഞങ്ങളവരെ ബദക്ക് ഞങ്ങൾക്ക് ವಾಪಸ್ ഞങ്ങൾ ಅಡ್ಡ ഞങ്ങൾ ഒരു ರೇಷನ್ ಸ್ಟೋರ್ ಹಾಕುമ്പോൾ 2-3 ಅರ್ಜಿ ಕೊಡ್ಕೊಂಡು പിന്നെ ಕೊಡ್ಕೊಂಡು ಅದು ಎಲ್ಲ ಕೊಡ್ತಿಟ್ಟು ಆನಲ್ಲ ಆಯ್ತು ഞങ്ങളെ ഒരു എന്നും ഇന്ന് ഞങ്ങൾ ഒരു ആഡಳಿತ ಪಕ್ಷ ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲರೂ ಉಂಡಾಯಿಟ್ಟು ಎಲ್ಲರ ಸಹಕಾರ ഞങ്ങളെ ಅಧ್ಯಕ್ಷರಾವಟ್ಟು ಸುರೇಶನವಟ್ಟು ಎಲ್ಲರ ಸಹಕಾರ ಎಲ್ಲರ ಇದಿರ್ತೊಂಡು ಯೂಟಿ ಖಾತರನ್ನ ಪುಡಿಸಿಟ್ಟು ಇನ್ನು ಮುಖ್ಯಮಂತ್ರಿಯೇ ನಂಗೆ ರೇಷನ್ ಸ್ಟೋರನ್ನು ಪಾಸ್ ಹಾಕಿನಿ ಸ್ಪೆಷಲ್ ಪರ್ಮಿಷನ್ಲಿ ಆರಿಗೂ ಕೊಡ್ತಿಟ್ಲ ಒಂದು ಕೇಸೆಲ್ಲ ವಿವಾದದಲ್ಲಿ ಉಳ್ಳೇದು പിന്നെ ಪುಳ್ಳರು ಅದೆಲ್ಲ ಕೊಡ್ತೊಂಡುಳ್ಳ ರೇಷನ್ ಸ್ಟೋರು പുതിയതായിട്ട് റേഷൻ സ്റ്റോർ ആർക്കും കൊടുത്തിട്ടില്ല ഇന്നുള്ള ഞങ്ങൾക്കൊന്ന് റേഷൻ സ്റ്റോറായിട്ട് ഇനിയിപ്പോൾ ഇന്ന് 24 ഒരു 15-24 ഞങ്ങൾക്ക് ರೇಷನ್ ಸ್ಟಾರ್ ಓಪನ್ ಹಾಕಿಟ್ಟು ಜನವರಿಲಿ ರೇಷನ್ ಕೊಡ್ಕೊಂಡಂಗಂತ ವ್ಯವಸ್ಥೆ ಇನ್ನು ಆಯ್ನಿ ಎನ್ನು ಚೆಲ್ಮ ಇದು ನಂಗೆ ರಾಜಕೀಯದಲ್ಲಿ ಉಳ್ಳೇಲಿ ಮಾತ್ರ ಆಂದಲ್ಲದೆ ಇಲ್ಲೇ ನಿಂಗೆ ಕಂಡಾಪಟ್ಟ ಪೈಸೆ ಚೆಲವಾನು ಇಂಗಂಥದ್ದೆಲ್ಲ ವ್ಯವಸ್ಥೆಯಲ್ಲಿ ನಂಗೆ ಬರೋಣ ಹಿಂಗೆ ರಾಜಕೀಯ ಸ್ಥಾನಮಾನ ಬೇನು ಅದು ಏದೇ ಪಕ್ಷ ಆಯ್ತು ಇಟ್ಕೊಂಡು ನಂಗೆ ಒಟ್ರಾಸಿ ತೀಯರ ಪುಳ್ಳೂರು ಮೀತ ಬರೋನು ತೀಯರ ಬಾಲಕರು ಮೀತ ಬರೋನು ತೀಯರ ಪುಳ್ಳೂರು ಲೀಡರ್ ಅವನು ಬರೀ ಪಂದಳಿಟ್ಟಿಟ್ಟು ಅವರಿಗೆ ಬೇಂಟು ಕುರ್ಸಿ ಬೇಕಂದಲ್ಲ ನೀವು ಕುರ್ಸಿಲಿ ಇರ್ಕನಿ ನಿಂಗೆ ನೋಕೊಂಡು ಅದು ഞങ്ങളതൊരു ഒരു കപ്പാസിറ്റി ചെന്നല്ലേ തീയരുത് അങ്ങനെ അതിലൊക്കെ വേണ്ടി നിങ്ങൾ എന്നൊക്കെ റിക്വസ്റ്റ് ಹಾಕೊಂಡುಳ್ಳ അങ്ങനെ ഞങ്ങൾക്ക് ಏನೊಂದು ಬರ್ನದ ಚೆಲ್ಮ ಬೊಳ್ನಾಡು ಭಗವತಿ ಕ್ಷೇತ್ರನೇ ഒരു ಜಾತ್ರಾ ಅಥವಾ ಜೀರ್ಣೋದ್ಧಾರ ಆಯತ್ರ ಎದುರು ಮಾರ್ಚಿಲಿ ಫೆಬ್ರವರಿ ಲಾಸ್ಟ್ ಇಲ್ಲ ಸರ್ ಮಾರ್ಚಿಲಿ ಬಂದುಂಟುಂಡು ಇದು ಎಂದಿನ ಚೆಲ್ಮ നിങ്ങൾക്ക് ಗೊತ್ತಿರ್ಕಲ್ಲ ಪೊಯ್ನೆಟ್ಟು ತಾನ ನಂಗೆ ಉಂಡು
പൊയ്നേത് താന്തലി തമ്പ്രാട്ടിനെ വെളി കത്തിക്കൊണ്ടുണ്ട് ഒരു താന്ത് മാത്രമേ ഞങ്ങൾ അമ്മൻ്റെ വെളി കത്തുള്ള ചെല്ലുന്ന വിചാര ಇದು ಉಳ್ಳಾಲ ಕ್ಷೇತ್ರದ ಭಾರತೀಯ ತೀಯ ಸಮಾಜದ ಪದಾಧಿಕಾರದವರ ಕಾದಕ್ಕೆ ಬೀನೆ ಪಿನ್ನಮೇ ಆಯ್ಲಕ್ಕೊಂದು ಚಾಲನೆ ಕೊಡ್ತಿದ್ದೀನಿ ನಿಂಗೆ ನೀನೇ ಕಟ್ ಸದಾಶಿವ ಉಳ್ಳಾಲ್ ಕೃಷ್ಣ ಉಚ್ಚಿಲ್ ನಾನು ಆಯ್ತಿರ್ಕು ಅನಂತ್ ಆಯ್ತಿರ್ಕು ಮಾಧವಚ್ಚ ಆಯ್ತಿರ್ಕು ನಂಗೆ ಫಸ್ಟ್ ನಂಗೆ ಕೃಷ್ಣ ಉಚ್ಚಿಲ್ ನಂಗೆ ಆದೇಶ ತನ್ನೇಲಿ ನಂಗೆ ಅವಡಕ್ಕೆ ಬೊಲ್ನಾಡು ಕ್ಷೇತ್ರದ സ്റ്റാർട്ടിങ് തുടക്കല് ഞങ്ങൾ പോയിട്ട് ആ ഒരു ജാഗൻ്റെ വിവാദത്തിന് ഒരു മുണ്ടനി പോയി ഞങ്ങൾ ആ ജാഗയിൽ ഇന്ന് ആയിട്ടില്ല അതിങ്ങ് തുടക്കം ഞങ്ങൾ ഇന്ന് ബൊൽനാടിൽ ആണെങ്കിൽ ഞങ്ങളെ കൃഷ്ണ ഉച്ചിയിൽ ഞങ്ങളുടെ ഉള്ളാല ക്ഷേത്രಕ್ಕೆ ಸಂಬಂಧಪಟ್ಟಲ್ಲಿ അയാളെ ಮುತಾಲಿಕೆಯಲ್ಲದ ಆಯ್ಕೊಂಡುಂಡು ನಂಗೆ ಎಲ್ಲರೂ പോയിട്ട് ಆ ഒരു ಜಾತ್ರಾ ಮಹೋತ್ಸವಕ್ಕೆ ಎಂದು ಮತ್ತೆ ಬ್ರಹ್ಮಕಲಶ ಮಹೋತ್ಸವ അതിನ ಭಾಗವಹಿಸಿಟ್ಟು ಅವ್ರತದವರಿ ತಂಬ್ರಾಟಿನ ಬೆಳ್ಳಿನ നോക്കണി ഞങ്ങൾ എല്ലാവരും പോകണമെന്ന് ഞാൻ നിങ്ങളെല്ലാവരിലും കേട്ടോണ്ടുള്ള അങ്ങനെ ഞങ്ങൾ മസ്ത് ഇന്നും മീറ്റിങ്ങിലേ ആയി ഞങ്ങളത് ജാത്തിൻ്റെ ഇപ്പം ഞങ്ങൾ ഇന്ന് ബായിൽ ചെല്ലിയ 4 ലക്ഷം ഉണ്ട് 25,000 ഉണ്ട് ഞങ്ങൾ ആൾ ഔടാന്ന് ആയെങ്കിൽ ഞങ്ങൾക്ക് ഒരു ഡാറ്റ ഇല്ല ഒരു പൊറയിൽ എത്ര ആളുള്ളവർ ഞങ്ങളെ ജാത്തിനവർ എത്ര ആളുള്ളവർ ഞങ്ങളെ ക്ഷേത്രಕ್ಕೆ എത്ര പുറമുണ്ട് ചെന്നവർ ഡാറ്റ കണക്ക് ഞങ്ങൾക്കില്ല അതിലൊക്കെ വേണ്ടിയിട്ട് ഉള്ളാല വലയ ಭಾರತೀಯ ತೀಯ ಸಮಾಜದ ವತಿಯಿಂದ ಒಂದು ಎಲ್ಲರಿಗೂ ಒಂದು ಲಿಂಕ್ ವೇಣಿ ಒಮ್ಮೂಲ್ನ ಆತಾವತ್ತು ಅದೆಲ್ಲ ஒரு ಚೂರು ಇದು ಎಲ್ಲ ಆಯ್ನಿ ഒരു ಚೂರು ಎಲ್ಲ ತಾಂತನೆ ಸ್ಟೋರಿ ಎಲ್ಲ ಇಡನಿ ഒരു ಚೂರು ಲೇಟ್ ಆಯ್ನಿ ವೆಬ್ಸೈಟ್ ಬೆಲೆ ಮೇದು ವೆಬ್ಸೈಟ್ ಎಲ್ಲಿ ಮತ್ತು ಸಿಂಪಲು ಇದೆಂದಲ್ಲ ಆ್ಯಪ್ ಟೈಪ್ ಎಂದಲ್ಲ ഒരു ಲಿಂಕ್ ಖಾಲಿ ಆ ಲಿಂಕ್ ಒತ್ತಿಂಗ್ ಮದಿ ನಿಂಗಲ್ಲ ಮೊಬೈಲಿ ಆ ಲಿಂಕ್ ಓಪನ್ ಆಯಿಟ್ಟು ಫುಲ್ ಡಾಟಾ ಬರ್ನು ಇಪ್ಪ ಉದಾಹರಣೆ ದಯಾನಂದನ ನಿಂಗಳെ പുറക്ക് നിങ്ങൾക്ക് ലിങ്ക് ಬಂದಿങ് ദയാനന്ദൻ്റെ പുറൻ്റെ ഫുള്ള് ವಿಷಯಲ್ಲಿ ಯಜಮಾನಾರಿ ಯಜಮಾನ ದಯಾನಂದನ ತೀರುವ ದಯಾನಂದൻ്റെ ಪುಳ್ಳೋರು ಅವರ ಎಜುಕೇಷನ್ ಎಂದು ಜಾತಿ ಎಂದು ಅವರು ತಾನ ತರವಡಿ ಇಲ್ಲ ಇತ್ರ ಮಾತ್ರ ಸಿಂಪಲ್ ಇರ್ಕನ್ನದು ಒಂದು ಆಧಾರ್ ನಂಬರ್ നിങ്ങൾ ധാർദേങ്ങ ഒത്ത നീടി അതെന്ന് ചിലപ്പോൾ എക്സൽ ಇಲ್ಲಿ ನಂಗೆ കണക്കെടുക്കുമ്പോൾ ആധാർ നമ്പർ ഒന്ന് വേണമെന്ന് അതിലേക്ക് വേണ്ടി സിമ്പിൾ വിഷയ ഇങ്ങനെ മസ്ത് നിങ്ങൾ ആറ് മൊബൈലിക്ക് വന്നെങ്കിൽ എല്ലാവരും ഷെയർ ആക്കി അതിനാ ഷെയർ ആക്കിയെങ്കിൽ ഓട്ടോമാറ്റിക്കായിട്ട് എല്ലാവരും മനസ്സാക്കിയെങ്കിൽ ഓട്ടോമാറ്റിക്കായിട്ട് ഞങ്ങളെ ജാತಿനവർ ഡാറ്റ ഞങ്ങൾക്ക് കിട്ടുന്നു ഞങ്ങളെ ക്ഷേത്രം 18 ക്ഷേത്രവും കിട്ടുന്നു അത് ഓൾ ഓവർ ഇന്ത്യയിൽ ഷെയർ ആയെങ്കിൽ അവരവർക്ക് ആക്കിക്കൊണ്ട് പോവാം ഞങ്ങൾ ഓടെ ഇരിക്കുന്നത് താനൊക്കെ ശരി അവർ ഉള്ളല താനൊക്കെ കുതിരൽ താനൊക്കെ കനിലമ്മ ബൊಲ್ನಾಡ ഉപ്പളമ്മ പാർത്തൂര വാട ಬೇನೆങ്കിൽ അങ്ങനത്തെ ഒരു ഡാറ്റ ആക്കുന്നത് ഒരു സിമ്പിൾ വിഷയ ಒಂದು ಲಿಂಕ್ ಓಪನ್ ಆಗಿ ಮದಿ ಅಲ್ಲಿ ಅಪ್ಲಿಕೇಶನ್ ಬರ್ನು ಮೊಬೈಲೇ ಹಾಕಂದು ಮೊಬೈಲೇ ಫಿಲ್ಲಪ್ ಹಾಕಂದು ಫಿಲ್ಲಪ್ ಹಾಕಿಟ್ಟು ಸಬ್ಮಿಟ್ ಕೊಡ್ತೇನೆ ಅದು ನಂಗೆ ಬಂದಿಟ್ಟು ಎತ್ತುന്നു ഇങ്ങനത്തെ ಒಂದು ಪಣಿ ನಾನು ಹಾಕೊಂಡುಳ್ಳ ಆಯತ್ರ ಬೇಗ ಅದು ನಿಂಗಳ ಎದುರುಕು ಬರ್ನು ಚಲನಿ ಬಾರಿ ಖುಷಿಯಾನು അങ്ങനെ ഇനി ലാസ്റ്റായിട്ട് അധ്യക്ഷർ നിപ്പാട് ചെല്ലബെല്ലമേ സമാവേശന എങ്ങനെ ആവുന്നു ചെല്ലുമ്പോൾ മിനിമം 10,000 ആള് അധ്യക്ഷരെ മുന്നേ ചെല്ലബെല്ല 10,000 ആള് ഞങ്ങൾ കറവളി മൈതാനലി ഞങ്ങൾ കാണിക്കണു എന്നിന് ചെല്ലുമ്പോൾ ഇന്നോളം ഞങ്ങളുടെ ലൈഫിൽ സമാവേശം ആയിട്ടില്ല ഫസ്റ്റ് ടൈം ആണ്ട് അങ്ങനെ ഞങ്ങൾ കുതിരോളി ദേവത്തെ സ്ഥാനത്തിനിട്ട് ഞങ്ങളും ആക്കിയെങ്കിൽ 10,000 ആളാക്കാനാന്ന് ಖಂಡಿತವಾಯಿತು ಓರಿ ಪೊರನ್ನು ಎಲ್ಲರೂ 3 ಆಳಂಗೆ ಬರೋನು ಆ ಸಮಾವೇಶನ ಸಕ್ಸಸ್ ಹಾಕೋನು ಎನ್ನಿ ಚೆಲ್ಬ ಇನ್ನೋಳ ഞങ്ങള ജാതിക്ക് ചെല്ലിട്ട് നോട്ടാക്കിയിട്ട് സർക്കാർ ബജറ്റിൽ ഒരു ഉറുപ്പ വെച്ചിട്ടില്ല ഒന്ന് MLAൻ്റെ ത്രൂവാ MP-ൻ്റെ ത്രൂവാ ജില്ലാ പഞ്ചായത്ത് മെമ്പറിൻ്റെ ത്രൂവാ എന്തെങ്കിലും ഒന്ന് ഫണ്ട് എന്തെങ്കിലും ഒന്ന് ಬಂದಿಟ್ಟಿರ್ಕನ್ನು ತೀಯ ಸಮಾಜ ಉಂಡು ಚೆಲ್ಲಿಟ್ಟು ಬೆಂಗಳೂರಲ್ಲಿ ಗೊತ್ತಾಗಲ್ಲ ಎಂದಿನ ಚೆಲ್ಮ ತೀಯ ಸಮಾಜನ ಚೆಲ್ಮ ಊಡ್ತ MP-ನೋ ಬಿಳಿಕೋನು ಮುಖ್ಯಮಂತ್ರಿನೋ ಬಿಳಿಕೋನು ಎಲ್ಲ ഞങ്ങളെ ಜಿಲ್ಲೆಂಡ ಎಲ್ಲ MLA ಮಾರ ಬಿಳಿಕೋನು ಎಂದಿನ ಚೆಲ್ಮ ഞങ്ങളെ ಸಮಾಜನ ಇತ್ರ ಆಳುಂಡು ഞങ്ങളെ ಇತ್ರ ಸಮಾಜನ ಆಳುಂಡು ಚೆಲ್ಮ ಎಲ್ಲ MLA ಮಾರ್ಕು ഞങ്ങളെ ಸಮಾಜನ ಮೀತ ಒಂಚೂರು ಗೌರವ ಬರೋನು ಪೇಡಿಯು ಬರೋನು ഞങ്ങളെ ಸಮುದಾಯಕ್ಕೆ എന്തെങ്കിലും ഒന്ന് അവകാശം ആക്കിയിട്ട് കൊടുത്തില്ലെങ്കിൽ അത് പാർട്ടി ഔട്ട്നാಗ നിങ്ങൾക്ക് ഭരണ സമയത്തിൽ പഠിപ്പിക്കുന്ന ചെല്ലുന്ന ഒരു സൂചന അവർക്ക് കൊടുക്കണം എന്നീ ചെല്ലുമ്പോൾ ഞങ്ങൾക്ക് എന്ത് കൊടുത്തിട്ടില്ല അവർ ഇത്രത്തോളം പാർട്ടി കൊടുത്തിട്ടില്ല ಖಾಲಿ MLAൻ്റെ ಫಂಡ್ ಬಂದಿಟ್ಟಿರ್ಕು ഞങ്ങളെ ಸಮುದಾಯನ ನೋಟಾಕಿಟ್ಟು ഞങ്ങൾക്ക് ಫಂಡ್ ಬೇಕೊಂಡು ಇತ್ರ ತೀಯ ಸಮುದಾಯ ಅಭಿವೃದ್ಧಿಕ್ಕೆ ಬೇಕೊಂಡು ಏನಿ ನಾರಾಯಣ ಗುರುಸ್ವಾಮಿ ഇതിൽ നിഗമവാന്ന് നിജമായിട്ട് നാരായണ ഗുരുസ്വാമി ഞങ്ങളെ സമുദായത്തിനല്ല ഞങ്ങളെ ഗുരുസ്വാമി ഞങ്ങൾ അയാൾ ചെല്ലിട്ട് ഞങ്ങളെ ജാതി ಹಾಕಾನಿ ಬಯಲ ವ್ಯಕ್ತಿ ಪೂಜೆ ಹಾಕಾನಿ ಬಯಲ ಚೆಲ್ಲಿಟ್ಟು ಅಯಾൾ ಚೆಲ್ಲಿಯ ಬೆಲ್ಲ ನಂಗೆ ಅಯಾൾ ಅನುಕರಣೆ ಹಾಕೊಂಡು ಪೋಯ ಅನುಸರಿಸ್ಕೊಂಡು ಪೋಯ ಹೆಂಗೆ ಬೇರೆ ಜಾತಿನವರ ಪುಡ್ಚೊಂಡು ಬಿಳ್ಳಿ ಅಲೆಯಾರಿ ಬಿಳ್ಳಿ ಲೀಡರ್ ಮಾರಾಯರಿ ಫಂಡ್ ಎಡ್ಕೊಂಡಾರಿ ಸರ್ಕಾರಕ್ಕೆ ಎತ್ತಿಯಾರಿ ಎಲ್ಲೋ ಹಾಕ್ಯಾರಿ ಹೆಂಗೆ ನಂಗೆ ಎನಿ ಮಿನ್ನ ಆಯ್ನಿ ಚೆಲ್ಲಿಟ್ಟು ಎನಿ
ಮುಂಡದಿರ್ಕೊಂಡು ನಂಗೆ ಬಯಲ ಖಂಡಿತವಾಯಿತು ಮಿನ್ನತ ನಾಳಿ ನಂಗೆ ನಾರಾಯಣ ಗುರುಸ್ವಾಮಿನೋ ಒಂಚೂರು ಮೀತ ಬೆಚ್ಚಿಟ್ಟು ನಂಗೆ ಗುರುಸ್ವಾಮಿನ ಆರಾಧ್ಯ ಹಾಕದ ನಲ್ಲೆದು ನನ್ನ ಈ ವಿಷಯದಲ್ಲಿ ಚೆಲ್ಲಿಕೊಂಡು ಅಂಗನ್ನೇ ನಂಗಲ್ದು ಪಣಿನ ನಿಪಟ್ಟ ಚೆಲ್ಲಿ ಮಂಗಲ್ತಿನದು ಸಂದರ್ಭದಲ್ಲಿ ನಂಗೆ ഒരു ಟೈಮಲ್ಲಿ ನಂಗೆ ಅಪ್ಲಿಕೇಶನ್ ಪೊದುಂಡೆ ಸಂಬಂಧದಲ್ಲಿ ಆಣು ಪೆಣ್ಣಿಂಡೆ ಪೊದು ಸಮಯ ಅಪ್ಲಿಕೇಶನು ಇಟ್ಟಿಟ್ಟು ಬೆಚ್ಚಿಟ್ಟು ನಂಗೆ ಪಣಿ ಹಾಕಿನ ಆಯಂಗೆ ಇಪ್ಪ ಅವರವರಿಗೆ ಫೋನ್ ನಂಬರ್ ತಂದಿಟ್ಟು ಎನ್ನ ಪೊದು ಸಂಬಂಧ ಹಾಕದಂಗಂತ ಕಾರ್ಯಕ್ರಮ ಹಾಕ್ಕೊಂಡುಲ್ಲ അങ്ങനെ പിന്നെ ആരോഗ്യൻ്റെ ബഗ്ഗെയും ഹോസ്പിറ്റൽ ആരെയും അഡ്മിറ്റ് ആയെങ്കിൽ ഞങ്ങളെ ഭാരതീയ സമാജ ഓട അഡ്മിറ്റ് ആവാ ആര് ഡോക്ടർ എന്ത് ആവെന്ന് ചൊല്ലിട്ട് ഞങ്ങൾ അതിലൊക്കെ ಹೆಲ್ಪ್ ಹಾಕೊಂಡಿಲ್ಲ ಸರ್ಕಾರಿ ಸವಲತ್ತು ಎತ್ತೊಂಡು ಕೊಡ್ತೊಂಡುಲ್ಲ ಎತ್ತರೆ ತೀಯಂತಿರೋಳ್ದು ಅಥವಾ ಫ್ಯಾಮಿಲಿ ಗಲಾಟನ ನಂಗೆ ಆಫೀಸಲ್ಲಿ ಇಡ್ನಿಟ್ಟು ಪಂಚಾಯತಿಗೆ ಹಾಕಿಟ ಇಲ್ಲ ಸರಿ ಹಾಕನ ಮಸ್ತ್ ಕುರಿ ಪ್ರಯತ್ನ ಹಾಕಿನ ಅಲ್ಲಿ ದೇವದಸನ್ನು ನಂಗೆ ಮಸ್ತ್ ಕುರಿ ನಂಗೆ ನಂಗಳೊಕ್ಕತ್ತ ಬಂದಿದ್ದು ಸಹಾಯ ಹಾಕಿನಿ ಆಯಂಗೆ ನಂಗೆ ಅಲ್ಲಿ ಮಸ್ತ್ ಕುರಿ ಮೈನಸು ಬಂದಿನಿ ഒരു സൈഡ് നിങ്ങൾ മുണ്ടുന്നാരി ചെല്ലിട്ട് അങ്ങനെ തമ്പ്രാട്ടിനെ മിന്നെ വെച്ചിട്ട് നിങ്ങൾ പഞ്ചായത്തിಗೆ ಹಾಕೊಂಡುಲ್ಲ അങ്ങനത്തെದೆಲ್ಲ ಪಣಿ ಹಾಕೊಂಡಿಲ್ಲ ಬ್ಯಾಂಕ್ ಲೋನ್ಗೆ ಬರ್ನಾರಿ ಪೊರಕೆಟ್ಟನಿ ಅಥವಾ ಬೇರೆ ಬೇರೆ ವಿಷಯದಲ್ಲಿ ಅಪೋ ನಂಗೆ ದೇವದಾಸ್ ಕೊಲ್ಲಿ ಆವಟ್ಟು ರಾಗ ಓಚಿಲ್ಲ ಆವಟ್ಟು ನಂಗೆ ಮಸ್ತ್ ಸಹಾಯಕ್ಕಿಟ್ಟು ಅವರಿಗೂ ಸಹಾಯಕನಿ ಓರ ಜಂಡಲ್ಲ ನಂಗೆ ಸಹಾಯ ಕೇಟಿಟ್ಟು ನಂಗೆ ಈ ಸಂಘಟನೆಯಲ್ಲಿ ಪಣಿ ಹಾಕೊಂಡಿಲ್ಲ അങ്ങനെ 10 ആണ്ട് ഞങ്ങൾക്ക് ഈ ഒരു ഭാരതീയ തീയ സമാജത്തിൽ പാപത്തിനവരെ പണിയാക്കനി ഞങ്ങൾക്ക് നല്ല അവകാശം ആക്കി തന്നെ നിങ്ങൾക്കെല്ലാവർക്കും ഞാൻ എന്നോർക്ക മസ്ത് അഭിനന്ദನೆ ಕೊಡ್ತೊಂಡು ഇനി മിന്നത്തെ അവധിക്ക് നല്ല ഒരു അധ്യക്ഷ ഉപാധ്യക്ഷ ಕಾರ್ಯದರ್ಶಿನ നിങ്ങൾ അവിടെ ഇന്ന് ആക്കി തരണു എന്നു ചെല്ലുമ്പോൾ ഞങ്ങൾക്ക് 10 ವರ್ಷ 10 ആണ്ട് ഞങ്ങൾക്ക് തന്നരി ഒരു എനിക്കിപ്പോൾ തീയ ಸೇವಾ ಸಹಕಾರ ಸಂಘದಲ್ಲಿ ನಾನು ಅಧ್ಯಕ್ಷ ಆಯಿತಲ್ಲ ಈ ಕುರಿ ಆಯ್ತು ഒരു ಜವಾಬ್ದಾರಿ ಉಂಡು ഞങ്ങളെ സമാജത്തിൽ എല്ലാ ഒരു പോസ്റ്റ് എല്ലാവർക്കും ഓതിയാക്കിയിട്ട് പോട്ട് ഒറ്റനെ ഒന്ന് പോസ്റ്റ് വേണ്ട അങ്ങനായിട്ട് ಭಾರತೀಯ തീയ സമാജൻ്റെ ഒരു പദാധികാരി ಪುನರ್ರಚನೆ ಹಾಕಿಟ್ಟು ഞങ്ങളെ ಭಾರತೀಯ തീയ ಸಮಾಜನ ಕೇಂದ್ರ ಸಮಿತಿಯ ಅಧ್ಯಕ್ಷರ ಶ್ರೀಯುತ ಸದಾಶಿವಲಾಲ್ ಪಿನ್ನ ಪ್ರಧಾನ ಕಾರ್ಯದರ್ಶಿ ಪ್ರೇಮಚಂದ್ರ ಅವರಲ್ಲಿ ನಾನು ಕೇಟೊಂಡು എൻ്റെ ಅಧ್ಯಕ್ಷ ಭಾಷಣ ನಿಪಚಿನ ಧನ್ಯವಾದ. ತೀಯ ಸಂಘಟನೆಯಿಂದ ಯಶಸ್ವಿಯಾಗಬೇಕು. ತೀಯ ಸಮಾಜದ ಸವಾಲುಗಳು ಇದೀಗ ಸಭಾಧ್ಯಕ್ಷರ ಅನುಮತಿಯ ಮೇರೆಗೆ ಮುಂದಿನ ಅವಧಿಗೆ ಪದಾಧಿಕಾರಿಗಳ ನೇಮಕ. ಉಳ್ಳಾಲ ಕ್ಷೇತ್ರ ಸಮಿತಿ ಏನಿದೆ, ತೀಯ ಸಮಾವೇಶವೂ ಕೂಡ ಇದೆ. ಆ ನಿಟ್ಟಿನಲ್ಲಿ ನಮ್ಮ ಪದಾಧಿಕಾರಿಗಳು ಬಹಳಷ್ಟು ಯೋಚಿತವಾಗಿ ಯೋಜನಾ ರೂಪವಾಗಿ ಇವತ್ತು ಆಯ್ಕೆ ಮಾಡಬೇಕಾಗಿದೆ. ಇದೀಗ ಅಧ್ಯಕ್ಷರ ಅನುಮತಿಯ ಮೇರೆಗೆ ಮುಂದಿನ ಅವಧಿಗೆ ಪದಾಧಿಕಾರಿಗಳ ನೇಮಕ ಮಾಡೋದಿದ್ದರೆ ಅದಕ್ಕೆ ಯಾರು ಲೀಡರ್ಶಿಪ್ ತೆಕ್ಕೊಂಡು ಯಾರ ನೇತೃತ್ವದಲ್ಲಿ ಮಾಡ್ಬೋದು, ನಿಮ್ಮದೇ ಸಭಿಕರಿಂದಲೇ ಬರಬೇಕದು. ಅಥವಾ ಇದೇ ಕಮಿಟಿಯನ್ನು ಮುಂದುವರಿಸುವ ಅದರಲ್ಲಿ ಸದ್ಯದ ಮಟ್ಟಿಗೆ ಬೇಡುವ ಅಂತ ಅದು ನೀವು ಹೇಳಬೇಕು. ಯಾಕಂತ ಹೇಳಿದರೆ ನಾಡ್ದು ಒಂದು ಸಮಾವೇಶ ಮಾಡುವ ಒಂದು ಉದ್ದೇಶ ಇದೆ. ಅದು ಒಂದು ಜೊತೆಗೆ ಪ್ರಸ್ತುತ ಸನ್ನಿವೇಶದಲ್ಲಿ ಸಂಘಟನೆಯನ್ನು ಬಲಿಷ್ಠಗೊಳಿಸುವಂಥ ವ್ಯವಸ್ಥೆ ಕೂಡ ಆಗಬೇಕು. ಈ ದಿಸೆಯಲ್ಲಿ ನೀವೆಲ್ಲ ಆಲೋಚನೆ ಮಾಡಿಕೊಂಡು ಮುಂದಿನ ಅವಧಿಗೆ ಯಾರನ್ನು ಅಧ್ಯಕ್ಷರು ಮಾಡ್ಬೋದು ಅಥವಾ ಇದ್ದ ಸಮಿತಿಯನ್ನೇ ಮುಂದುವರಿಸಿದ ತಮ್ಮ ಅಭಿಪ್ರಾಯಗಳನ್ನು ಹೇಳಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಆದರೆ ಒಳ್ಳೆಯದುಂಟಲ್ಲ. ಹಾಂ.